ಸಾರ ಪರಮಾಗಮದ ಮೇಲೆ ಆಚಾರ್ಯ ಶ್ರೀ ಅಮೃತಚಂದ್ರ ದೇವರ ವಿರಚಿತ ಆತ್ಮಖ್ಯಾತಿ ಟೀಕೆಯ ಮಧ್ಯದೊಳಗೆ ಉದ್ಬುದ್ಧಗೊಂಡಿರುವ ಕಲಶಗಳ ಮೇಲೆ ರಾಜಮಲ್ಲಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದಿದೆ. ನಿರ್ಜರ ಅಧಿಕಾರದ 5ನೇ ಕಲಶಿದೆ. ಸಮ್ಯಕ್ ದೃಷ್ಟಿ ಸ್ವಯಮಯಮಹಂ ಜಾತು ಬಂಧೋ ನಮೇಶಾ ಇತ್ಯುತ್ತಾನೋ ಪುಲಕವದನಾ ರಾಗಿಣೋ ಕ್ಯಾಂಚರಂತು ಆಲಂಬಂತಾಂ ಸಮಿತಿ ಪರತಾಂ ತೇಯತೋ ವ್ಯಾಪಿ ಪಾಪ ಆತ್ಮಾನಾತ್ಮಾವಗಮವಿರಹಾತ್ ಸಂತಿ ಸಮ್ಯಕ್ ತ್ವರಿತಾ. ಭಾವಾರ್ಥವು ಈ ಪ್ರಕಾರವಿದೆ. ಕೊನೆಯದು, ಯಾವ ಜೀವರುಗಳು ಪರ್ಯಾಯ ಮಾತ್ರದಲ್ಲಿ ರತರಾಗುತ್ತಾ ಪ್ರಗಟ ಮಿಥ್ಯಾದೃಷ್ಟಿಯಿದ್ದಾರೆ, ಅವರ ಪ್ರಕೃತಿಯ ಸ್ವಭಾವವು ನಾವು ಸಮ್ಯಕ್ ದೃಷ್ಟಿ ಇದ್ದೇವೆ, ನಮಗೆ ಕರ್ಮಗಳ ಬಂಧವಿಲ್ಲವೆಂದು ಮುಖದಿಂದ ಗರ್ಜಿಸುವಂಥದ್ದಿದೆ. ಅದೆಷ್ಟೋ ಮಿಥ್ಯಾದೃಷ್ಟಿಗಳು ಪ್ರಕೃತಿಯ ಸ್ವಭಾವದ ಕಾರಣವಾಗಿ ಮೌನವಾಗಿರುತ್ತಾರೆ ಮತ್ತು ಕೆಲವರು ಅಲ್ಪ ಮಾತನಾಡುತ್ತಾರೆ. ಇದೆಲ್ಲವೂ ಪ್ರಕೃತಿಯ ಸ್ವಭಾವ ಭೇದವಿದೆ. ಇದರಲ್ಲಿ ಪರಮಾರ್ಥವಂತೂ ಯಾವುದೂ ಇಲ್ಲ. ಎಷ್ಟು ಸಮಯದವರೆಗೆ ಜೀವನು ತನ್ನ ಪರ್ಯಾಯದಲ್ಲಿ ತನ್ನತನದ ಅನುಭವ ಮಾಡುತ್ತಾನೆ, ಅಷ್ಟು ಕಾಲದವರೆಗೆ ಜೀವನು ಮಿಥ್ಯಾದೃಷ್ಟಿ ಇದ್ದಾನೆ, ರಾಗಿ ಇದ್ದಾನೆ, ಕರ್ಮದ ಬಂಧ ಮಾಡುತ್ತಾನೆ. ಭಾವಾರ್ಥ ಮತ್ತು ಅದನ್ನೇ ಹೇಳಿದರು. ಏನ ಕಮ್ಮಿ ಮಾತಾಡೋದ, ಮೌನವಾಗಿರೋದ, ಈ ಪ್ರಕಾರದ ಕಾರ್ಯಗಳನ್ನು ಪ್ರಗಟ ರೂಪದಿಂದ ಮಾಡ್ತಾನವು ಮಿಥ್ಯಾದೃಷ್ಟಿ ಜೀವ. ಪರ್ಯಾಯದೊಳಗೆ ರಥ ಅದ, ನಾವು ಅದನ್ನು ಧರ್ಮ ಅಂತಾನೆ. ಯಾವುದನ್ನು? ಮೌನ ಇರುವುದನ್ನು, ಕಮ್ಮಿ ಮಾತನಾಡುವುದನ್ನು, ಅಥವಾ ತನ್ನನ್ನು ಹೀನಂಥೇಳಿ ತೋರಿಸಿಕೊಳ್ತಾ ಮಾತನಾಡುವುದನ್ನು, ಇದನ್ನು ಅವ ಏನಂತನೂ ತನ್ನ ಸ್ವರೂಪ ಅಂತ ತಿಳ್ಕೊಳ್ತಾನೆ. ಪರ್ಯಾಯದೊಳಗೆ ರಥ ಅರ್ಥಾತ್ ಪರ್ಯಾಯದೊಳಗೆ ಮಗ್ನದನ್ರಿ. ಪರ್ಯಾಯ ಪರಿಣಮನಶೀಲ ಇದೆ. ಪರ್ಯಾಯ ಈ ಸಮಯದಲ್ಲಿ ಇರೋದು ಮುಂದಿನ ಸಮಯದಲ್ಲಿ ಇರೋದನೇ ಇಲ್ಲ. ಮತ್ತು ಈತ ಸಮಯದ ಪರ್ಯಾಯದೊಳಗೆ ರಥ ಇರುವುದರಿಂದ ಪ್ರಗಟ ಮಿಥ್ಯಾದೃಷ್ಟಿ ಅದನ್ರಿ. ಮಿಥ್ಯಾದೃಷ್ಟಿಯ ಲಕ್ಷಣನೇ ಏನಿದೆ? ದೃಷ್ಟಿ ನಿರಂತರ ಬದಲಾಗುವಂಥ ಪರ್ಯಾಯದೊಳಗೆ ರಥ ಇರೋದು, ಮಗ್ನ ಇರೋದು, ಅಥವಾ ದೃಷ್ಟಿ ನಿರಂತರ ಸಂಯೋಗ ರೂಪದ ಪರದ್ರವ್ಯಗಳಲ್ಲಿ ಪ್ರೀತಿಯ ರೂಪದಿಂದ ಪರಿಣಮನ ಮಾಡೋದು. ಇದು ಮಿಥ್ಯಾದೃಷ್ಟಿಯ ನಿತಾಂತ ಲಕ್ಷಣ ಇದೆ. ಪ್ರಗಟ ಮಿಥ್ಯಾದೃಷ್ಟಿ ಅರೆ ಗರ್ಜನೆ ಮಾಡ್ತಾರಂತ ಹೇಳಿ ಹೇಳ್ತಾರೆ ಅವರ. ಏನ? ನಾನು ಸಮ್ಯಕ್ ದೃಷ್ಟಿ ಇದ್ದೇನೆ, ನನಗೆ ಕರ್ಮಗಳ ಬಂಧ ಆಗ್ಬೋದು. ಗರ್ಜನೆ ಮಾಡ್ತಾರೆ ಅಂತಂದ್ರೆ ಏನ? ಆ ಪ್ರಕಾರದ ಅಭಿಮಾನ ರೂಪದಿಂದ ವರ್ತಿಸ್ತಾರೆ. ಯಾವ ಪ್ರಕಾರದ ಅಭಿಮಾನ? ನಾನು ಯೋಗ್ಯನೇ ಇದ್ದೇನೆ, ಧರ್ಮಾತ್ಮ ಇದ್ದೇನೆ, ನಿರ್ದೋಷ ಇದ್ದೇನೆ, ನನಗೆ ಕರ್ಮಗಳ ಬಂಧ ಆಗುವುದಿಲ್ಲ, ಅರ್ಥಾತ್ ನಾಳೆ ಪರವಶ ಆಗೋದ ಅಥವಾ ದುಃಖಕ್ಕೂ ಗುರಿಯಾಗುವ ಪ್ರಸಂಗ ನನಗೆ ಬರುವುದಿಲ್ಲ. ಈ ಪ್ರಕಾರ ಮುಖದಿಂದ ಗರ್ಜನೆ ಮಾಡ್ತಾರೆ. ಅರ್ಥಾತ್ ಪ್ರಗಟ ಜ್ಞಾನದೊಳಗ ಈ ಪ್ರಕಾರದ ಅಭಿಮಾನವನ್ನು ಹೊಂದಿದವರಾದಾರೆ. ಅದ್ಭುತ ಮಾತೈತಿ. ಈ ಪ್ರಕಾರ ಪ್ರಗಟ ಪರ್ಯಾಯದೊಳಗ ಅಭಿಮಾನವನ್ನು ಇಟ್ಕೊಂಡಿರುವಂಥ ಜೀವ ಸ್ವಯಂ ಪರ್ಯಾಯದಲ್ಲೇ ರಥ ಇದ್ದು ಧ್ರುವ ತತ್ವದಿಂದ ಅಪರಿಚಿತ ಇದ್ದು ಕೂಡ
ಯಾವ ರೀತಿ ಸುಖಿಯಾಗಬಹುದು, ಯಾವುದು ನಿರಂತರ ಬದಲಾಗ್ತಾ ಇದೆ, ಅದರಲ್ಲೇ ಯಾರ ಮಗ್ನ ಇದ್ದಾರೋ ಅವರು ಹೇಗೆ ಸುಖಿಯಾಗಬಹುದು ಹೇಳ್ತಾರೆ. ಅದರದ ಚರ್ಚೆ ಮಾಡೋದು ಇದರಲ್ಲ. ಅರ್ಥಾತ್ ಪ್ರಕೃತಿ ಅಂದ್ರ ಅರ್ಥ ಎರಡು ಅದವ್ರೆ. ಏನ ಅಂತಂದ್ರೆ ಕರ್ಮ ಅನ್ನೋದು ಮೊದಲನೇ ಇರ್ತಾರೆ ಅರ್ಥ. ಇಲ್ಲಿ ಕರ್ಮ ಅರೆ ಮೌನ ಇರೋದ, ಮಾತನಾಡೋದು ಯಾರ ಕೈಯೊಳಗಿಂದ ಐತ್ರಿ? ಜೀವದ ಕೈಯೊಳಗಿಂದ ಐತಿ. ಮೌನ ಇರೋದು ಜೀವದ ಅಧೀನ ಐತೇನ್ರಿ? ಮೌನ ಇರೋದ ಜೀವದ ಅಧೀನ ಇಲ್ಲ. ಮಾತನಾಡೋದು ಜೀವದ ಕಾರ್ಯನ ಅಲ್ರಲ್ಲ. ಪ್ರಕೃತಿ ಸ್ವಭಾವ ಅರ್ಥಾತ್ ಆ ಮಾತಿನೊಳಗ ಅರ್ಥಾತ್ ವಚನ ರೂಪದಿಂದ ಯಾವ ಪರಿಣಾಮನ ಮಾಡ್ತಾ ಇದ್ದಾವೆಯೋ ಆ ಕರ್ಮ ಪುದ್ಗಲ ಅಥವಾ ಪುದ್ಗಲ ಪರಮಾಣುಗಳದ ಸ್ವಭಾವ ಇದೆ. ಪ್ರಕೃತಿ ಅಂತಂದ್ರ ನೀನು ಮಾಡಿರುವಂಥದ್ದಲ್ಲ, ಸ್ವಾಭಾವಿಕವಾಗಿ ಆ ಸಮಯದೊಳಗೆ ಆ ವರ್ಗಣಗಳಿಂದ ಆ ಪ್ರಕಾರದ ಕಾರ್ಯ ಆಗುತ್ತಿದೆ. ಬಹಳ ಅದ್ಭುತ ಮಾತಿದ್ದೀರಿ, ಬಹಳ ಸೂಕ್ಷ್ಮ ಮಾತು, ಬಹಳ ಭೇದ ವಿಜ್ಞಾನದ ತಳಹದಿ ನೋಡ್ರಿ. ಯಾವುದು ಸ್ವಾಭಾವಿಕವಾಗಿ ಇದೆಯೋ ಅದಕ್ಕೆ ಹಿಂದೊಂದು ಸಲ ಹೇಳಿದ್ದಿತ್ತು, ಅನೇಕ ಬಾರಿ ಹೇಳಿದ್ದಿರಬಹುದು. ಯಾವುದು ತಾನಾಗೇನ ಆಗ್ತಿದೆಯೋ ಅದನ್ನು ನಾನು ಮಾಡಿದೆನೋ ಅನ್ನೋದು ಮಿಥ್ಯಾದೃಷ್ಟಿಯ ಸ್ವಭಾವ ಇದೆ. ತಾನಾಗೇನ ಆಗ್ತಿದೆ, ಅರೇ ಇನ್ನೇನು ಹೇಳೋದ, ತಮಗೆ ಎಷ್ಟು ಒಪ್ಪಿಗೆ ಆಗ್ತಿದೆ ಅಥವಾ ನಾನು ಹೇಳೋದಕ್ಕಿಂತ ಹೆಚ್ಚು ಶ್ರದ್ಧೆ ಆಗ್ತಿದೆ ಅನ್ನೋದು ತಮಗೆ ಬಿಟ್ಟಿದ್ದ. ಆಹಾರ ಈ ಶರೀರದೊಳಗೆ ಹೋಗುವ ಯೋಗ್ಯತೆನ ಇರುವುದಿಲ್ಲ. ಆ ಸಮಯದೊಳಗೆ ಆಹಾರ ತ್ಯಾಗ ಮಾಡಿದ್ನಂತ ಹೇಳಿ ಅಭಿಮಾನ ಮಾಡುವುದರೊಳಗೆ ಏನು ಅರ್ಥ ಇದೆ ರೀ? ಇವತ್ತು ಇದೆಯಲ್ಲ ಅಷ್ಟಮಿ ತಿಥಿ, ನಾನು ಅದನ್ನು ತಿನ್ನೋದಿಲ್ಲ, ಇದನ್ನು ತಿನ್ನೋದಿಲ್ಲ, ಒಂದೇ ಸಲ ಆಹಾರ ಸ್ವೀಕಾರ ಮಾಡ್ತೇನೆ. ಅರೆ ನಿನ್ನ ಕೈಯೊಳಗೆ ಎಲ್ಲಿದೆ ಅದ? ಆ ಆಹಾರದ ಪರಮಾಣು ಸ್ವತಂತ್ರದವು, ಎಲ್ಲಿ ಸ್ವೀಕಾರ ಆಗ್ತಿದೆ? ಹ್ಞೂ ಅಂತೇವ್ರಿ ಮೇಲೆ ನಮಗ ಶಬ್ದದಿಂದ. ಅರೆ ಶಬ್ದದಿಂದ ಆದಮೇಲೆನ ವಿಚಾರದೊಳಗೆ ಬರೋ ಸಾಧ್ಯ ಇದೆ ರೀ, ಇಲ್ಲ ಅಂತ ನಾನು ಅನ್ನೋದಿಲ್ಲ ಅಂತ ಹೇಳಿದ್ರಲ್ಲ. ಅದೇ ಮಾತನ್ನು ಹೇಳಿದ್ರು, ಭೋಗೇ ತೋ ಭೋಗ ಕ್ಯಾ ಹೈ, ಭೋಗೋನೆ ಹಮಕೋ ಭೋಗ, ಹಮಕೋ ಭೋಗ. ಅರ್ಥಾತ್ ಆ ಆಹಾರವನ್ನ, ಆ ವಸ್ತ್ರವನ್ನ, ಅರೆ ವರ್ಣಮಯ ವಸ್ತ್ರ ನಮ್ಮ ಸಂಯೋಗದಲ್ಲಿ ಬರೋದನ್ನ ಇರಲಿಲ್ಲ. ಆವಾಗ ಈ ಅಜ್ಞಾನಿ ಮಿಥ್ಯಾದೃಷ್ಟಿ ಜೀವ, ನಾ ಬಣ್ಣ ಬಣ್ಣದ ಬಟ್ಟೆಯ ತ್ಯಾಗ ಮಾಡಿದ್ದೇನೆ, ಬಿಳಿ ಬಟ್ಟೆಯನ್ನೇ ಉಪಯೋಗ ಮಾಡುತ್ತೇನೆ, ಅರೆ ಏನೇನರೇ ಅಂಥೇಳಿ ಮಿಥ್ಯಾದೃಷ್ಟಿ ಸ್ವಾಭಾವಿಕವಾಗಿ ನಿಸರ್ಗದೊಳಗ ಪುದ್ಗಲದ ರಚನೆಯೊಳಗ ಯಾವ ಪ್ರಕಾರದ ಪರಿಣಾಮನದ್ದ ಅದರದೇ ಸ್ವದ್ರವ್ಯ ಸ್ವಕ್ಷೇತ್ರ ಸ್ವಕಾಲ ಸ್ವಭಾವದಿಂದ ಅದರ ಜನ್ಮಕ್ಷಣದೊಳಗೆ ಯಾವ ಪರ್ಯಾಯ ಆಗ್ತಿದೆಯೋ ಅದನ್ನು ನಾನು ಮಾಡಿದೆ, ಅದ ಧರ್ಮ ಇದೆ, ನಾನಿದರ ತ್ಯಾಗ ಮಾಡಿದೆ ಅಂಥೇಳಿ ಅಂತಾನೆ. ಅದಕ್ಕೆ ಹೇಳೋದ ಅಭಕ್ಷದ ತ್ಯಾಗ, ಕಂದಮೂಲದ ತ್ಯಾಗ, ರಾತ್ರಿ ಭೋಜನದ ತ್ಯಾಗ ನಾವು ಮಾಡಿದ್ದೇವೆನ ಒಂದೇ ಒಂದು ಸಲ ಸುದೀರ್ಘವಾಗಿ ವಿಚಾರ ಮಾಡೋದ್ರೆ. ಅರೆ ನಾವು ತಿನ್ನೋದೇ ಇಲ್ಲಲ್ಲ, ನಾವು ರಾತ್ರಿ ಬಾಯೊಳಗೆ ನೀರು ಕೂಡ ಹಾಕೋದಿಲ್ಲ. ಅರೆ ನಿನ್ನ ಬಾಯೊಳಗೆ ನೀರು ಪ್ರವೇಶ ಆಗುವ ಯೋಗ್ಯತೆ ಆ ನೀರಿನೊಳಗೆ ಇಲ್ಲವೇ ಇಲ್ಲ. ಏನು ಮಾಡೋದ್ರಿ ಗೌರಣ್ಣವರು? ಇಲ್ಲವೇ ಇಲ್ಲ. ಹಾಗಾದರೆ ನಾನು ರಾತ್ರಿ ಭೋಜನ ಅಥವಾ ಅನ್ನ ನೀರದ ತ್ಯಾಗ ಮಾಡಿದನು ಯಾವಾಗ ಹೇಳಲಾಗ್ತಿದೆ? ಅರೆ ರಾತ್ರಿ ರಾತ್ರಿ ಅರ್ಥಾತ್ ಆತ್ಮನ ಯಾವ ಜ್ಞಾತಾದೃಷ್ಟ ಸ್ವಭಾವ, ಅನ್ನ ನೀರುಗಳ ಅವಶ್ಯಕತೆನೇ ಬೀಳದೇ ಇರುವಂಥ ಯಾವ ತ್ರಿಕಾಲ ಧ್ರುವ ಚೈತನ್ಯ ಸ್ವಭಾವ ಇದೆಯೋ
ಅದರ ಅನುಭೂತಿ ರೂಪದ ಪ್ರಕಾಶದಿಂದ ರಹಿತ ಯಾವ ಪರಿಣಮನ ಇದೆಯೋ ತಿಳಿತೇನ್ರಿ? ಇಲ್ಲ. ನಾನು ಚೈತನ್ಯ ಅರೆ ಈ ಅನ್ನ ಜಲಾದಿಗಳ ಅವಶ್ಯಕತೆ ಇಲ್ಲದೆ ಇರುವಂಥ, ಮೂರು ಕಾಲದಲ್ಲೂ ಇಲ್ಲದೆ ಇರುವಂಥ ತ್ರಿಕಾಲಿ ಧ್ರುವ ನ್ಯಾಯಕ ತತ್ವ ನಾನಿದ್ದೇನೆ ಅನ್ನುವ ಅನುಭೂತಿ ಸಹಿತ ಜ್ಞಾನದ ಪರಿಣಮನ ಏನಿದೆ ಅದು ಪ್ರಕಾಶ ಇದೆ ರೀ. ಅದರ ಅಭಾವದೊಳಗೆ ಯಾವ ಜ್ಞಾನ ಇದು ನನಗೆ ಬೇಕು, ಇದು ನಾನು ಬಿಟ್ಟಿದ್ದೇನೆ ಅಂತಿದೆಯಲ್ಲ, ಅದು ರಾತ್ರಿ ಅರ್ಥಾತ್ ಅಂಧಕಾರ ಇದೆ ರೀ. ಆತ್ಮನ ಅನುಭೂತಿಯಿಂದ ರಹಿತವಾದಂಥ ಆತ್ಮನ ಪರಿಣಮನ ಏನಿದೆ ಅದೆಲ್ಲವೂ ರಾತ್ರಿಯ ಅಂಧಕಾರಮಯ ಪರಿಣಮನ ಇದೆ. ಅಜ್ಞಾನ ಅಂಧಕಾರ ರೀ. ಯಾವುದರ ಅಜ್ಞಾನ? ಸ್ವರೂಪದ ಜ್ಞಾನ ಇಲ್ಲದೆ ಇರುವಂಥ ಅಜ್ಞಾನ. ಆ ಅಂಧಕಾರದೊಳಗ ನಾವು ಏನು ತ್ಯಾಗ ಮಾಡಿದ್ರ ಮತ್ತು ಏನು ಗ್ರಹಣ ಮಾಡಿದ್ರ, ಅಥವಾ ತ್ಯಾಗ ಗ್ರಹಣ ಎಲ್ಲಿ ಮಾಡೋ ಸಾಧ್ಯ ಇದೆ? ಜೀವನಿಗೆ ಅವಶ್ಯಕ ಎಲ್ಲಿದೆ? ಅನ್ನ ಜಲಾದಿಗಳದ್ದ. ಅರೆ ಆ ಆತ್ಮನ ಆ ರೂಪದ ಅನುಭೂತಿ ಎಲ್ಲಿಯವರೆಗೆ ಇಲ್ಲ ಅಲ್ಲಿಯವರೆಗೆ ನಮ್ದು ರಾತ್ರಿ ಭೋಜನದ ತ್ಯಾಗ ಇಲ್ಲ. ನಾವು ವಿಚಾರ ಮಾಡಿದರೂ ಮಾಡಬಹುದು, ಇಲ್ಲ ಅಂತಂದ್ರೆ ಇದೆಲ್ಲ ನಿಶ್ಚಯ ಇದೆ. ಅರೆ ನಿಶ್ಚಯದ ಅಭಾವದೊಳಗೂ ವ್ಯವಹಾರ ಇರೋದನ್ನ ಇಲ್ಲಲ್ಲ. ಹಾಗಾದ್ರೆ ನಿನ್ನ ಹತ್ರ ಏನಿದೆ? ನಿನ್ನ ಹತ್ರ? ನಿನ್ನ ಸ್ವರೂಪದ ಶ್ರದ್ಧೆ, ಅನುಭೂತಿ ರೂಪದ ನಿಶ್ಚಯ ಇಲ್ಲದ ವಿನಃ ಯಾವ ವ್ಯವಹಾರದ ಯಾವುದೇ ಪ್ರಕಾರದ ಅಂಶ ರೂಪದ ಸುಖಮಯ ಫಲ ಸಿಗೋದ ಸಾಧ್ಯ ಇಲ್ಲ. ಹಾಗಾದರೆ ಇದನ್ನು ತ್ಯಾಗ ಮಾಡೋದೇನಿಲ್ಲ. ನಿನ್ನ ಕೈಯೊಳಗೆಲ್ಲಿದೆ ತ್ಯಾಗ ಮಾಡೋದು? ನಿನಗ್ಯಾರ ಅಧಿಕಾರ ಕೊಟ್ಟಿದ್ದಾರೆ? ಪ್ರಕೃತಿ ನಿನಗೆ ಅಧಿಕಾರ ಕೊಟ್ಟಿದೆ. ಆ ಪರಮಾಣು ನಿನಗೆ ಅಧಿಕಾರ ಕೊಟ್ಟಿದೆ. ಯಾವಾಗ ಬೇಕಂದ್ರೆ ತಿನ್ನೋದ, ಯಾವಾಗ ಬೇಕಂದ್ರೆ ಬಿಡೋದ ಅಧಿಕಾರ ಕೊಟ್ಟಿದೆ ಅಂದ್ರೆ ಆ ಪುದ್ಗಲದ ಯಾವ ಸ್ಕಂಧ ಅದಾವಲ್ಲ, ಆಹಾರ ವರ್ಗಣದ ಸ್ಕಂಧ. ಅರೆ ಇದಕ್ಕೆ ಹೇಳಿದ್ದ ಸೂಕ್ಷ್ಮ ಭಗವದ್ ಧರ್ಮ. ಏನನ್ನೂ ತಿಳಿಯೋದಿಲ್ಲ ಈ ಜೀವ, ಅಜ್ಞಾನಿ ಜೀವ. ಯಾವಾಗ? ಈಗ ತಿಳಿಯೋದಿಲ್ಲ, ಇದು ದೊಡ್ಡ ಮಾತಲ್ಲ. ಯಾವಾಗ್ರಿ? 11 ಪೂರ್ವದ ಪಾಠಿ ಆದ್ರೂ ತಿಳಿಲಿಲ್ಲ. ಅದಕ್ಕೆ ಇಲ್ಲಿ ಮುಖದಿಂದ ಗರ್ಜನೆ ಮಾಡುವ ಮಾತು ಹೇಳಿದ್ರಲ್ಲ, ಅದು ನಿಜವಾಗಿ ಬಹಳ ಸತ್ಯ ಮಾತು ಇದೆ. ನಮ್ದು ಗರ್ಜನೆ ಎಷ್ಟಿದೆ? ಜ್ಞಾನದ ಗರ್ಜನೆ. ಪರ್ಯಾಯದೊಳಗೆ ರಥ ಇದ್ದುಕೊಂಡ ಅನ್ಯ ದ್ರವ್ಯದೊಳಗೆ ಸ್ವಯಮೇವಾಗುವಂಥ ಕಾರ್ಯವನ್ನ ನಾನು ಮಾಡಿದನೋ ಅಥವಾ ನಾನು ಧರ್ಮಾತ್ಮ ಇದ್ದೇನೆ ಅನ್ನುವ ಜ್ಞಾನದ ಪರ್ಯಾಯಗಳ ಹೊರಡೋದು ಇದು ಗರ್ಜನೆ ಇದೆ. ವಿಷಯದ ಸೂಕ್ಷ್ಮತೆ. ಅರೆ ರಾತ್ರಿ ಭೋಜನದ ತ್ಯಾಗ ಯಾವಾಗ ಆಗ್ತಿದೆ? ಅನ್ಯಾಯದ ತ್ಯಾಗ ಯಾವಾಗ ಆಗ್ತಿದೆ? ಅನೀತಿಯ ತ್ಯಾಗ ಯಾವಾಗ ಆಗ್ತಿದೆ? ಅನ್ಯಾಯ ಅನೀತಿ ಅಭಕ್ಷ ಹೇಳಿದರಲ್ಲ, ಅನ್ಯಾಯ. ಅರೆ ಪರ್ಯಾಯದೊಳಗೆ ತನ್ನ ಮನ್ನಿಸುವುದೇ ಅನ್ಯಾಯ ಇದೆ ರೀ. ಪರ್ಯಾಯದೊಳಗೆ ಅದು ಪರದ್ದ ಇರಲಿ ತಂದ ಇರಲಿ, ಪರ್ಯಾಯದೊಳಗೆ ತನ್ನತನವನ್ನ ಮನ್ನಿಸುವುದು ಅನ್ಯಾಯ ಇದೆ. ಪರ್ಯಾಯದೊಳಗೆ ಅಥವಾ ಪರದೊಳಗ ಆನಂದದಿಂದ ವರ್ತಿಸೋದು ಇದು ಅನೀತಿ ಇದೆ ರೀ. ಮತ್ತು ಅದರಲ್ಲಿ ಯಾವ ಆನಂದದ ಅನುಭೂತಿ ಅಥವಾ ಯಾವುದರ ಅನುಭೂತಿ ಆಗ್ತಿದೆಯಲ್ಲ ಅದು ಅಭಕ್ಷ ಇದೆ ರೀ. ತಿಳಿದ್ರೆ ತಿಳಿಬಹುದು, ವಿಚಾರ ಮಾಡಿದ್ರೆ ಮಾಡಬಹುದು. ಜೀವನಂತೂ ನಾವು ತಿಳಿಯೋ ತನಕ ನಿಲ್ಲುತ್ತಿದೆ ಹೀಗೆ ಮಾತು ಇಲ್ಲ. ಯಾವುದು ಅನ್ಯಾಯ, ಯಾವುದು ನಂದಲ್ಲವೋ? ಅರೇ ಪರ್ಯಾಯದ ಮಾತು ಈಗ 2-4 ದಿವಸದ ಹಿಂದೆ ಹೇಳಿದ್ದಿರ್ತಾರೆ. ನನ್ನಲ್ಲೇ ವಿದ್ಯಮಾನ ಇದೆ, ಆದ್ರೂ ಕೂಡ ನನ್ನಂಥದ್ದೇ ಇಲ್ಲ, ನನ್ನ ಸ್ವಭಾವದೊಳಗೆ ಇಲ್ಲ, ನನ್ನ ತ್ರಿಕಾಲಿ ಸ್ವಭಾವದೊಳಗೆಲ್ಲ ಮೂಲ ನನ್ನಂಥದ್ದಿಲ್ಲ.
ಆ ಪರ್ಯಾಯವನ್ನು ಅರ್ಥಾತ್ ಶುಭ ಭಾವವನ್ನು ನಾನು ಅನ್ನೋದಿದು ಅನ್ಯಾಯ ಇದೆ ರೀ. ಅಶುಭ ಭಾವದ ಮಾತು ನಾನು ಹೇಳೋದಿಲ್ರಿ. ಶುಭ ಭಾವ ಅದನ್ನು ನನ್ನಲ್ಲೇ ಇಲ್ಲ, ನನ್ನ ಸ್ವಭಾವದೊಳಗಿಲ್ಲ, ನನ್ನ ಜಾತಿಯದಿಲ್ಲ. ಅದನ್ನು ನಾನು ಅಂಥೇಳಿ ಅನುಭವ ಮಾಡುವುದರೇ ನಾನಂಥೇಳಿ ಮನ್ನಿಸೋದ ಇದು ಅನ್ಯಾಯ ಇದೆ. ಅದರಲ್ಲಿ ಆನಂದ ರೂಪದಿಂದ ಪರಿಣಮನ ಮಾಡೋದು ಇದು ತನ್ಮಯ ರೂಪದಿಂದ, ಪ್ರೀತಿ ರೂಪದಿಂದ ಪರಿಣಮನ ಮಾಡೋದು ಇದು ಅನೀತಿ ಇದೆ. ಅಲ್ಲಿ ಯಾವ ಆಕುಲತೆ ಅಥವಾ ಯಾವ ಆಭಾಸದ ಅನುಭೂತಿ ಆಗ್ತಿದೆಯಲ್ಲ ಅದು ಅಭಕ್ಷ ಭಕ್ಷಣೆ ಇದೆ. ತಮಗೆ ಏನು ತಿಳ್ಕೊಳ್ಳೋದಿದೆ, ಆಗಮದಲ್ಲಿ ಯಾವುದನ್ನು ವ್ಯವಹಾರದಿಂದ ಹೇಳಿದಾರೋ ಅದನ್ನೇ ಅಷ್ಟೇ ಮಾಡಿ ತಮ್ಮನ್ನು ತಾವು ಧರ್ಮಾತ್ಮ ಅಂದುಕೊಳ್ಳೋದಿತ್ತು ಅಂತಂದ್ರೆ ಅದರಲ್ಲಿ ಯಾರ್ದು ಯಾವ ಪ್ರಕಾರದ ಆಜ್ಞೆ ಒತ್ತಾಯ ಇಲ್ಲ, ಇಲ್ಲವೇ ಇಲ್ಲ. ನಮಗೆ ಮೊನ್ನೆ ಹೇಳಿದ್ದಿತ್ತು, ನಮಗೆ ಹೇಗೆ ಬೇಕಾಗಿ ತಿಳಿಯುವಲ್ಲಿ ನಾವು ಸ್ವತಂತ್ರ ಇರುವುದರಿಂದನ ನಮ್ಮ ಜೊತೆಗಾರರೆಲ್ಲ ಸಿದ್ಧಾಲಯ ತಲುಪಿದ್ರೂ ಕೂಡ ನಾವು ಇಲ್ಲೇ ಅದೇವೆ. ಸ್ವಾತಂತ್ರ್ಯ ಇರುವುದರಿಂದನ ಒಂದು ವೇಳೆ ಸ್ವಲ್ಪ ಮಾತ್ರ ಕೂಡ ಪರತಂತ್ರತೆ ಇರ್ತಿತ್ತು ಅಂತಂದ್ರೆ ನಾವು ಅವರ ವಶ ಆಗಿ ಎಲ್ಲರೇ ಸ್ವಲ್ಪರೇ ಮೋಕ್ಷದ ಸನಿಹಕ್ಕೆ ಹೋಗ್ತಿದ್ದೇವೆ. ಹೋಗಿಲ್ಲ ಯಾಕ ಅಂತಂದ್ರೆ ನಾವು ಸ್ವತಂತ್ರತೆ. ಯಾವುದರ ಸಲುವಾಗಿ ಸ್ವತಂತ್ರ ರೀ? ಪರದ್ರವ್ಯದೊಳಗೆ ಕಾರ್ಯ ಮಾಡುವ ಸಲುವಾಗಿ ಅಲ್ಲ. ಅದಂತೂ ಅಧಿಕಾರ ನಿನಗೆ ಪರದ್ರವ್ಯ ಕೊಟ್ಟೇ ಇಲ್ಲ. ಇವತ್ತೊಂದು ದಿವಸ ನನ್ನ ಮನೆ ನೀನು ನೋಡ್ಕೋಪ, ನಾ ಊರಿಗೆ ಹೋಗಿ ಬರ್ತೇನೆ ಅಂಥೇಳಿ ಹೇಳ್ತಾರಲ್ಲ, ಹಾಗೆ ಆ ಪುದ್ಗಲ ಒಂದು ಸಮಯ ಕೂಡ, ಒಂದು ಸೂಕ್ಷ್ಮ ಪರಮಾಣು ಕೂಡ, ಸ್ಥೂಲ ಸ್ಕಂಧ ಕೂಡ ಒಂದು ಸಮಯನೂ ತನ್ನ ಕಾರ್ಯವನ್ನ ನಮಗೆ ವಹಿಸಿಕೊಟ್ಟೇ ಇಲ್ಲ. ಒಂದು ವೇಳೆ ವಹಿಸಿಕೊಟ್ರೆ ನಾವು ಮಾಡಲಿಕ್ಕೆ ಸಂತೋಷದಿಂದ ಸಿದ್ಧ ದೇವ್ರೆ. ಅದು ವಹಿಸಿಕೊಡದೇ ಇರುವಳು ಕೂಡ ನಾನು ಮಾಡ್ತೇನೆ ಅಂಥೇಳಿ ಮನ್ನಿಸುವಂಥ ಈ ಮೂರ್ಖನಿಗೆ ಅದು ವಹಿಸಿಕೊಟ್ಟಿತು ಅಂತಂದ್ರೆ ಎಷ್ಟು ಸಂತೋಷ ಆಗಲಿಕ್ಕಿಲ್ಲ ಹೇಳ್ರಿ ನೋಡೋಣ. ಆದ್ರೆ ಅದು ಯಾವಾಗೂ ತನ್ನ ಕಾರ್ಯವನ್ನ ಯಾವ ಜೀವನಿಗೆ ಅಥವಾ ಇನ್ನೊಂದು ದ್ರವ್ಯಕ್ಕೆ ವಹಿಸಿಕೊಡೋದು ಸಾಧ್ಯ ಇಲ್ಲ. ಅದಕ್ಕೆ ಪ್ರಕೃತಿಯ ಸ್ವಭಾವ ಅಂದ್ರೆ. ಹಾಗಾದ್ರೆ ಈಗ ಹೇಳ್ರಿ, ನಾನು ಅದನ್ನು ಬಿಟ್ಟಿದ್ದೇನೋ, ಇದನ್ನು ಬಿಟ್ಟಿದ್ದೇನೋ, ಅದನ್ನು ಮಾಡ್ತೇನೋ, ಈ ವ್ರತ ತಗೊಂಡಿದ್ದೇನೋ, ದಿನ ಬಸ್ತಿಗೆ ಹೋಗು. ಯಾರು ಹೋಗ್ತಾರೆ ಬಸ್ತಿಗೆ ರೀ? ಯಾರು ಹೋಗ್ತಾರೆ? ಜೀವ ಹೋಗಿದಾನೆ ಇಂದಿನವರೆಗೆ ಬಸ್ತಿಗೆ? ಸ್ವಯಂಭೂ ಸ್ತೋತ್ರದೊಳಗೆ ಏನು ಹೇಳಿದ್ರ ಸಮಂತಭದ್ರಾಚಾರ್ಯ ದೇವು, ಪ್ರಭು ನಿನಗೆ ಇದುವರೆಗೆ ಒಂದು ಬಾರಿ ಕೂಡ ಮಿಥ್ಯಾದೃಷ್ಟಿ ಜೀವ ನಮಸ್ಕಾರ ಮಾಡಲಿಲ್ಲ. ಮಾಡಿದೇವೇನು ವಿಚಾರ ಮಾಡೋದ್ರಿ. ಮತ್ತೆ ಬಸ್ತಿಗೆ ಯಾರು ಹೋಗ್ತಾರೆ? ಅದು ಪ್ರಕೃತಿಯ ಸ್ವಭಾವ ಇದೆ ರೀ. ಪ್ರಕೃತಿ ಶಬ್ದದ ಅರ್ಥ ಸಮಯ ಸಾರದ ಮುಖ್ಯತೆಯಿಂದ ಕರ್ಮ ಇದೆ ರೀ. ನೋಡೋದು ಗಾಥಾ ತೆಗೆದು ಬಂಧ ಅಧಿಕಾರ ಮೊದಲಾದವುಗಳನ್ನು ಪ್ರಕೃತಿ ಇಲ್ಲಿ ಬರ್ತಿದೆಲ್ಲ. ನಾನು ಪುನಃ ಹೇಳ್ತೇನಲ್ಲ, ಏಕ ಸೇವಿಸಿದರು ಸೇವಿಸನು ಮೇನ್, ಏಕ ಸೇವಿಸದೆ ಸೇವಿಸುವನು ಪ್ರಕರಣದ ಚೇಷ್ಟೆ ವರ್ತಿಸುವುದು ಪ್ರಾಕರಣಿಕ ತಾನಾಗಲ್ಲ. ಆಗ ಥದ್ ಎರಡನೇ ಪಾದ ಇದೆ. ಮೊದಲನೇ ಪಾದ ಏನಿದೆ? ಏಕ ಸೇವಿಸಿದರೂ ಸೇವಿಸನು, ಅರ್ಥಾತ್ ಪಂಚೇಂದ್ರಿಯ ಭೋಗಿಸಿದರನು ಅವ ಭೋಗಿಸೋದಿಲ್ಲ. ಅತೀಂದ್ರಿಯ ಆನಂದದೊಳಗ ಸರ್ವಸಂಗ ಪರಿತ್ಯಾಗಿಯಾಗಿ ನಿಲ್ಲದಿದ್ರೂ ಆ ಅತೀಂದ್ರಿಯ ಆನಂದಮಯನಾದಂಥ ಆತ್ಮನನ್ನ ಸೇವನೆ ಅರ್ಥಾತ್ ಅನುಭವ ಮಾಡ. ಹಾಗಾದ್ರೆ ಇದೇನಿದೆ? ಪ್ರಕರಣದ ಚೇಷ್ಟೆ ವರ್ತಿಪುದು, ಪ್ರಾಕರಣಿಕ ತಾನಾಗನು. ಅಲ್ಲೇ ಮುಂದೆ ಹೇಳ್ತಾರೆ, ನಿರ್ಜರಾಧಿಕಾರದೊಳಗಿನೂ ಗಾಥೆ ಅದವ್ರಿ. ಜ್ಞಾನಿ ಅಶನವನ್ನು ಇಚ್ಛಿಸುವುದಿಲ್ಲ, ಜ್ಞಾನಿ ಪೇಯವನ್ನು ಇಚ್ಛಿಸುವುದಿಲ್ಲ. ಮೊದಲಿನ ಪಾದಗಳು ಅದವ್ರೆ, ಕೆಳಗೆ ಮತ್ತೆ ಬೇರೆ ಅದವ್ರೆ. ತೆಗೆದು ಓದಬೇಕಾಗ್ತಿದೆ. ಸಮಯ ಸಾರ ಇದೆ, ನಾನು ಓದಿದ್ದೇನೆ ಅಂತಂದ್ರೆ ನಡೆಯುವುದಿಲ್ಲರಿ. ಅದು ಓದುವಂಥ ವಿಷಯನೇ ಇಲ್ಲ. ಅದು ಒಳಗೆ ಇಳಿಸಿಕೊಳ್ಳುವಂಥ, ಅದರಿಂದ ಲಾಭಾನ್ವಿತ ಆಗುವಂಥ, ಅದರಿಂದ ತನ್ನ ಮಿಥ್ಯಾ ಮಾರ್ಗದ ಛೇದ ಕ್ರಮದಿಂದ ಮಾಡುವಂಥ ವಿಷಯ ಇದೆ ರೀ. ಅದ ಮಿಥ್ಯಾ ಮಾರ್ಗದ, ಮಿಥ್ಯಾ ಮನ್ನನೆದ, ಮಿಥ್ಯಾ ಜ್ಞಾನದ
ಛೇದ ಮಾಡುವಂಥ ಒಂದು ಸಾಧನೆಗೆ ಸಮಯಸಾರ ಅಂದ್ರೆ ಒಂದಿತ್ತು ಸವೋಶಿದ್ದೆ ಹಿಡಿದ 415 ಗಾಥೆಗಳವರೆಗಿನ ಅಧ್ಯಯನ ಮಾಡುವಂಥ ವಿಷಯ ಕೂಡ ಅಲ್ಲದ, ವಾಚನದ ವಿಷಯ ಅಂತೂ ಅಲ್ಲವೇ ಅಲ್ಲ. ನಾವು ಓದಿದ್ದೇನೆ ಅಂತ ಹೇಳಿ ಅನ್ನಿಸ್ತಿದೆ ನಮಗೆ. ಆದ್ರೆ ಸಮಯಸಾರದ ಅವಲಂಬನೆ ಸತತ ಬೇಕ. ಎಲ್ಲಿಯವರೆಗೆ ತನ್ನಲ್ಲೇ ವಿಪರೀತ ಮನ್ನನೆ ಬಿಟ್ಟು ಹೋಗುವುದಿಲ್ಲವೋ, ಎಲ್ಲಿಯವರೆಗೆ ತನ್ನ ಅಭೇದ ಚೈತನ್ಯ ಮಾತ್ರ ವಸ್ತು ಎಲ್ಲಿಯವರೆಗೆ ತನ್ನ ದೃಷ್ಟಿಯೊಳಗ, ಜ್ಞಾನದೊಳಗ, ಅನುಭೂತಿಯೊಳಗ ಬರುವುದಿಲ್ಲವೋ ಅಲ್ಲಿಯವರೆಗೆ ಈ ಸಮಯಸಾರದ ಆ ರೂಪದಿಂದ ಉಪಯೋಗ ಮಾಡ್ಕೊಳ್ಬೇಕಾಗ್ತಿದೆ. ಜ್ಞಾನಿ ಅಶನವನು ಇಚ್ಛಿಸುವುದಿಲ್ಲ, ಅವ ಇಚ್ಛಾನ ಮಾಡುವುದಿಲ್ಲ ಅಂದಮೇಲೆ ಅವನಿಗೆ ಬಂಧ ಯಾಕಾಗ್ತಿದ್ದೀರಿ ಅಂತ ಸೂಕ್ಷ್ಮ ಭಗವದ್ ಧರ್ಮ. ಅದನ್ನು ತಿಳ್ಕೊಳ್ಳೋದು ಬಹಳ ಕಠಿಣ ಇದೆ ರೀ. ಮಹಾನ್ ಪುರುಷಾರ್ಥದ ಮಾತು ಇದೆ, ತಿಳ್ಕೊಳ್ಳೋದು ಕಠಿಣ. ಅದಕ್ಕೆ ಆ ಆಶ್ರವವ ಯಾವಾಗ ರಂಗಭೂಮಿಯ ಮೇಲೆ ಬಂದು ನಿಲ್ಲುತ್ತಿದೆಯಲ್ಲ, ಕಥನೇನಿದೆ, ಇಡೀ ವಿಶ್ವವನ್ನೆಲ್ಲ ಜಯಿಸಿ ಮದೋನ್ಮತ್ತವಾದ ಆಶ್ರವವು ಸಮರಾಂಗಣದಲ್ಲಿ ಬಂದು ನಿಂತುಕೊಳ್ಳುತ್ತದೆ. ಮದೋನ್ಮತ್ತ ಇಡೀ ವಿಶ್ವವನ್ನೆಲ್ಲ ಜಯಿಸಿ, ವಿಶ್ವದೊಳಗೆ ಯಾರದರಿ ಇಡೀ ವಿಶ್ವ ಮೊನ್ನೆ ಹೇಳಿದ್ದಿತ್ತ, ಪಂಚ ಮಹಾವ್ರತದ ಪರಿಪಾಲನೆ ಮಾಡುವಂಥ ದಿಗಂಬರ ಸಾಧುವರ ಅವರನ್ನೂ ಮಣ್ಣು ಮುಗಿಸಿದ್ದೀರಿ. ಅರ್ಥಾತ್ ನಮ್ಮನ್ನು, ಅವರಂದ್ರೆ ಬೇರೆ ಯಾರಲ್ಲ, ನಾವು ಅನಂತ ಬಾರಿ ಮುನಿವ್ರತ ಧಾರ ಅನಂತ ಬಾರ ಹೇಳಿದ್ರಲ್ಲ, ನಮ್ಮನ್ನೆಲ್ಲ ಸೋಲಿಸಿ ಬೀಳಿಸಿದ್ದೀರಿ. 11 ಅಂಗ 9 ಪೂರ್ವದ ಪಾಠಿ ಅನಂತ ಬಾರಿ ಆಗಿದ್ದೀವ್ರಿ. ನಮ್ಮನ್ನೆಲ್ಲ ಸೋಲಿಸಿ ಬಿಟ್ಟಿದ್ದೀರಿ. ಇಡೀ ವಿಶ್ವವನ್ನು ಜಯಿಸಿ ಗೆದ್ದುಕೊಂಡು ಮದೋನ್ಮತ್ತವಾದ ಆಶ್ರವವು ಸಮರಾಂಗಣದಲ್ಲಿ ಬಂದು ನಿಂತುಕೊಳ್ಳುತ್ತದೆ. ಯಾವಾಗ ನೀ ಗ್ರಂಥ ತೆಗೆದೆ ಅಂತಂದ್ರೆ ನಿನ್ನ ಎದುರಿಗೆ ನಿಂತಿದೆ. ಅದು ನೀ ಮಂದಿರಕ್ಕೆ ಹೋಗ್ತೇನಂದಿ ಅಂತಂದ್ರೆ ನಿನ್ನ ಎದುರಿಗೆ ಇದೆ. ಅದು ಆಗುನ ಕೊಡುವುದಿಲ್ಲ ದರ್ಶನ, ನಿನಗೆ ವಿಷಯ ತಿಳಿನ ಕೊಡುವುದಿಲ್ಲ. ಅದು ಯಾವುದದ? ನಾನೇ ಸಾಕಿ ಸಲಹಿ ಪೋಷಿಸಿ ಪುಷ್ಟ ಮಾಡಿರುವಂಥ ವಿಪರೀತ ಮನ್ನಣೆ ಇಲ್ಲಿ ನಮ್ಮ ಎದುರಿಗೆ ಇದೆ ಅಂತ ಹೇಳಿದ ಮೂಲ ವಿಷಯ ತಿಳಿಕೊಡುವುದಿಲ್ಲ, ಅಹಂಕಾರ ಮಾತ್ರ ಬೆಳೀತಿದೆ. ಏನು ಶಬ್ದ ಇದೆ? ಭಾವಾರ್ಥ. ರಾಜಮಲ್ಜಿ ಪಾಂಡೆಯವ್ರದ್ದು ಓದ್ರಿ ನೋಡು. ಒಂದು ಸ್ವಲ್ಪ ಶೌರ್ಯ ವೀರ್ಯದಿಂದ ಓದೋದಿತ್ರ, ಸಪ್ಪಗೆ ಓದೋದಿತ್ರ ಬೇಡ್ರಿ. ಭಾವಾರ್ಥವು ಈ ಪ್ರಕಾರವಿದೆ: ಯಾವ ಜೀವರುಗಳು ಪರ್ಯಾಯ ಮಾತ್ರದಲ್ಲಿ ರಥವಾಗುತ್ತ ಪ್ರಕಟ ಮಿಥ್ಯಾದೃಷ್ಟಿ ಇದ್ದಾರೆ, ಅವರ ಪ್ರಕೃತಿಯು ಸ್ವಭಾವವು ನಾವು ಸಮ್ಯಕ್ ದೃಷ್ಟಿ ಇದ್ದೇವೆ, ನಮಗೆ ಕರ್ಮಗಳ ಬಂಧವಿಲ್ಲವೆಂದು ಮುಖದಿಂದ ಗರ್ಜಿಸುವಂಥದ್ದಿದೆ. ಅವರ ಪ್ರಕೃತಿಯ ಸ್ವಭಾವವು ಅಂದ್ರೆ ಏನ್ರಿ? ಅವರ ಪ್ರಕೃತಿಯ ಸ್ವಭಾವವು, ಇನ್ನೊಂದ್ಸಲ ಓದ್ತೇನೆ ನೋಡಿ. ಯಾವ ಜೀವರುಗಳು ಪರ್ಯಾಯ ಮಾತ್ರದಲ್ಲಿ ರತರಾಗುತ್ತ ಪ್ರಕಟ ಮಿಥ್ಯಾದೃಷ್ಟಿ ಇದ್ದಾರೆ, ಅವರ ಪ್ರಕೃತಿಯ ಸ್ವಭಾವವು ಅರ್ಥಾತ್ ಮಿಥ್ಯಾದೃಷ್ಟಿ ಸ್ವಭಾವ, ಮಿಥ್ಯಾತ್ವದ ಸ್ವಭಾವ, ಅವರ ಪರ್ಯಾಯದ ಸ್ವಭಾವ, ಅವರ ಮಿಥ್ಯಾಜ್ಞಾನದ ಸ್ವಭಾವ ಹೀಗಿದೆ. ಯಾಗಿದೆ? ನಾವು ಸಮ್ಯಕ್ ದೃಷ್ಟಿ ಇದ್ದೇವೆ, ನಮಗೆ ಕರ್ಮಗಳ ಬಂಧವಿಲ್ಲವೆಂದು ಮುಖದಿಂದ ಗರ್ಜಿಸುವಂಥದ್ದಿದೆ. ಯಾವ ಮಹಾಪುರುಷ ಇದರದ ವ್ಯಾಖ್ಯಾ ಮಾಡೋದು ಸಾಧ್ಯ ಇದೆ ಹೇಳ್ರಿ? ಸ್ವಭಾವನ ಪರ್ಯಾಯದ ಸ್ವಭಾವ ಇದೆ ಅಣ್ಣ. ಪರ್ಯಾಯದ ಸ್ವಭಾವ ಮತ್ತು ದ್ರವ್ಯ ಸ್ವಭಾವ ಎರಡದವೇನಿಲ್ರಿ? ಹಾಗಾದ್ರೆ ಇದು ಪರ್ಯಾಯದ ಸ್ವಭಾವ. ಮಿಥ್ಯಾದರ್ಶನ ಎಲ್ಲಿದೆ? ಪರ್ಯಾಯದೊಳಗಿದೆಯಲ್ಲ. ಆತ್ಮಂದ ಹೇಳ್ತಾ ಇಲ್ಲಿ ಮಿಥ್ಯಾದೃಷ್ಟಿದ್ದ ಹೇಳ್ತಾ ಇದ್ದಾರ್ರಿ. ಅರ್ಥಾತ್ ಮಿಥ್ಯಾದೃಷ್ಟಿ ಯಾವುದರದ್ದೇ ಇದೆ? ಪರ್ಯಾಯದ್ದನ ಇದಲ್ಲ. ದೃಷ್ಟಿಯೊಳಗ ವಿಪರೀತತೆ, ಅದು ವಸ್ತುವಿಂದ ಅಲ್ಲ. ಮಿಥ್ಯಾದೃಷ್ಟಿಯ ಸ್ವಭಾವ, ಪ್ರಕೃತಿ ಸ್ವಭಾವ, ಅವನ ಸಹಜ ಸ್ವಭಾವನ ಅಂಥದ್ದಿದೆ ಮಿಥ್ಯಾದೃಷ್ಟಿದ. ಒಂದು ಹೇಳಿದ್ರೆ ಒಂದು ತಿಳ್ಕೊಳ್ಳೋದು, ಒಂದು ಹೇಳಿದ್ರೆ ಛಲಗ್ರಹಣ ಮಾಡೋದು, ನನ್ನ ದೋಷ ಹೇಳ್ತಾರೆ, ನನ್ನನ್ನು ಅವಮಾನಿತ ಮಾಡ್ತಾರೆ.
ಅರೇ ನಮಗೆ ಬಹಳ ಬೇಗ ಅವಮಾನ ಆಗ್ತಿದೆ ರೀ. ಎಲ್ಲಿ ಪುರುಷಾರ್ಥ ಉತ್ಸಾಹ ಜಾಗೃತ ಆಗಬೇಕಲ್ಲ ಅಲ್ಲಿ ಅವಮಾನ ಆಗ್ತಿದೆ ರೀ. ಆಗ್ತಿದೆ, ಆಗಿದೆ, ಅನಂತ ಬಾರಿ ಆಗಿದೆ. ಈ ಭವದಲ್ಲಿ ಕೂಡ ಸಣ್ಣ ಸಣ್ಣ ಮಾತಿನಿಂದ ಕೂಡ ನಮಗೆ ಅವಮಾನ ಆಗ್ತಿದೆ. ತಿಳಿಸಿಕೊಡುವ ಮಾತಿನಿಂದ ಕೂಡ ತಿಳ್ಕೊಳ್ಳುವ ಬುದ್ಧಿ ಜಾಗೃತ ಆಗೋದಿಲ್ಲ. ಬಹಳ ಕಮ್ಮಿ ಜೀವರೇ. ಅರೆ ರೇ, ನಾನು ತಪ್ತಾ ಇದ್ದೇನಲ್ಲ, ಅರೆ ರೇ, ನಾನು ಕಲಿತುಕೊಳ್ಳಬೇಕಲ್ಲ, ಛೀ, ನನ್ನ ಜೀವನಕ್ಕೆ ಏನು ಅರ್ಥ ಇದೆ? ಬೆಳೆದಿಷ್ಟು ದೊಡ್ಡವಾದಿನು, ತಲೆ ಕೂದಲೆಲ್ಲ ಬೆಳ್ಳಗಾದು, ಆದ್ರೂ ಕೂಡ ನನಗೆ ಅರ್ಥ ಆಗ್ತಾ ಇಲ್ಲಲ್ಲ ಜ್ಞಾನಿ ಗುರುಗಳ ಮಾತ ಅಂಥೇಳಿ ಅನಿಸಿದರೆ ಇಲ್ಲ. ಪ್ರಕೃತಿ ಸ್ವಭಾವ, ಮಿಥ್ಯಾದೃಷ್ಟಿಯ ಪ್ರಕೃತಿ ಸ್ವಭಾವ, ಅವನ ಸಹಜ ಸ್ವಭಾವ, ಅವನ ಪರ್ಯಾಯದ ಸ್ವಭಾವ. ನೋಡ್ರಿ, ಯಾವಾಗ ಅವ ಪರ್ಯಾಯದೊಳಗೆ ಮಗ್ನತೆಯನ್ನು ಬಿಟ್ಟು ಕೊಡ್ತಾನೋ ಅವಾಗ ಅವ ಮಿಥ್ಯಾದೃಷ್ಟಿ ಇಲ್ಲನರ್ಲೆ, ಅವಾಗ ಅವನ ಸ್ವಭಾವ ಜ್ಞಾತ ಇದೆ ರೀ. ಅವಾಗ ಅವನ ಸ್ವಭಾವ ಜ್ಞಾನ ದರ್ಶನ ಇದೆ ರೀ. ನೋಡಿದರು ನೋಡುವುದಿಲ್ಲ, ನಡೆದರು ನಡೆಯುವುದಿಲ್ಲ, ನುಡಿದರು ನುಡಿಯುವುದಿಲ್ಲ. ಈ ಮಾತಿನ ಅರ್ಥ ಯಾವ ಮಹಾಪುರುಷ ಶಬ್ದದಿಂದ ಮಾಡೋ ಸಾಧ್ಯ ಇದೆ ಹೇಳ್ರಿ? ದಿಗಂಬರಾಚಾರ್ಯರ ವೀತರಾಗಿ ಸಂತರ ಮೋಕ್ಷದ ಸನಿಹಕ್ಕೆ ಹೋಗ್ತಾ ಹೋಗ್ತಾ ಯಾವ ಮಾತನ್ನ ಅರೇ ಅವರು ಹೇಳಲಿಲ್ಲ, ಅದು ಪುದ್ಗಲದ ಕಾರ್ಯ. ಅವರ ಅಂತರಂಗದ ಯಾವ ಸ್ವಭಾವದಲ್ಲಿ ಸ್ಥಿರತೆ ಸಾಧಿಸುವ ಅಂತರಂಗದ ಪುರುಷಾರ್ಥ ನಡೆದಿತ್ತೋ ಆ ಪುರುಷಾರ್ಥವನ್ನ ಕಂಡು ಅಲ್ಲೇ ಇರುವಂಥ ಭಾಷಾ ವರ್ಗಣ ಆ ಶಬ್ದ ರೂಪದಿಂದ ಸ್ವಯಂ ಪರಿಣಮನ ಮಾಡಿದವರಿಗೆ. ಬರೇ ಅದರ ಗಾಳಿಯಿಂದ, ಅದರ ಸಂಯೋಗ ಮಾತ್ರದಿಂದ. ಯಾವುದರ ಸಂಯೋಗ? ಸ್ವಭಾವ ಸಾಧನೆಯ ಯಾವ ಪುರುಷಾರ್ಥ ಆಂತರ್ಯದಲ್ಲಿ ನಡೆದಿದೆಯೋ ಅದರ ಅಲ್ಲಿ ಸಂಯೋಗದಲ್ಲಿರುವಂಥ ಭಾಷಾ ವರ್ಗಣಗಳ ಈ ಶಬ್ದ ರೂಪದಿಂದ ಪರಿಣಮಿಸಿದವೆ. ಒಂದು ವೇಳೆ ಅಲ್ಲೇ ಏನಾದರೂ ಆ ಕಂಠ ಮತ್ತು ತಾಳೋಲೆ ಇತ್ತು ಅಂತಂದ್ರೆ ಅದರ ಮೇಲೆ ತಾನಾಗೆ ಮೂಡಿದವ್ರೆ ಅವ. ಇಲ್ಲಿ ಎಲ್ಲಾನೂ ಪ್ರಕೃತಿ ಸ್ವಭಾವ ಹೇಳಿದಾರ್ರಿ. ಬಹಳ ಭಾವಾರ್ಥ ಇದೆ. ಯಾವ ಜೀವರುಗಳು ಪರ್ಯಾಯ ಮಾತ್ರದಲ್ಲಿ ರತರಾಗುತ್ತಾರೆ ರೀ, ಪ್ರಕಟ ಮಿಥ್ಯಾದೃಷ್ಟಿ ಇದ್ದಾರೆ. ಮುಚ್ಚಿರುವ ಮಾತಿಲ್ಲ, ಗುಪ್ತ ಇರುವ ಮಾತಿಲ್ಲ, ಪ್ರಕಟ ಮಿಥ್ಯಾದೃಷ್ಟಿ ಇದ್ದಾರೆ. ಪ್ರಕಟ ಮಿಥ್ಯಾದೃಷ್ಟಿ ಯಾಕಂದ್ರೆ ಪರ್ಯಾಯ ಪ್ರಕಟನೆ ಇದೆ ಅಲ್ಲ, ಪರ್ಯಾಯ ಪ್ರಕಟನೆ ಇದೆ. ವ್ಯಕ್ತ ಯಾವುದೇ ಇದೆ ಅದು ಪರ್ಯಾಯ ಇದೆ, ಮತ್ತು ಅವ್ಯಕ್ತ ಯಾವುದೇ ಇದೆ ಅದು ದ್ರವ್ಯ ಇದೆ ರೀ. ಪ್ರಕಟ ಅರ್ಥಾತ್ ಪರ್ಯಾಯದೊಳಗೆ ಮಿಥ್ಯಾದೃಷ್ಟಿ ಇದ್ದಾರೆ, ಸ್ಪಷ್ಟ ಇದ್ದಾರೆ, ಲೋಕೆಲ್ಲ ನೋಡುವ ಹಾಗೆ ಇದ್ದಾರೆ. ಇಡೀ ಅನಂತ 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 ಸಿದ್ಧರ ಜ್ಞಾನದೊಳಗ ಅವರು ಸ್ಪಷ್ಟ ರೂಪದಿಂದ ತಿಳಿದು ಬರ್ತಾ ಇದ್ದಾರಪ್ಪ. ಪ್ರಕಟ ಮಿಥ್ಯಾದೃಷ್ಟಿ ಇದ್ದಾರೆ. ಅವರ ಪ್ರಕೃತಿಯ ಸ್ವಭಾವವೂ ಅರೆ ಪ್ರಕಟ ಮಿಥ್ಯಾದೃಷ್ಟಿ ಇರುವಳದೊಳಗೆ ಕೂಡ ಅವರ ಪ್ರಕೃತಿ ಸ್ವಭಾವ ಎಂಥದ್ದಿದೆ, ಎಂಥದ್ದಿದೆ. ನಾವು ಸಮ್ಯಕ್ ದೃಷ್ಟಿ ಇದ್ದೇವೆ. ಅರೆ ಯಾವ ಜೀವ ಬಸ್ತಿಗೆ ಹೋಗುವ ವೇಳೆದೊಳಗ ನಾನು ಧರ್ಮದಿಂದ ಹೀನಿದ್ದೇನೆ ಅಂಥೇಳಿ ಅಂದುಕೊಳ್ಳೋ ಸಾಧ್ಯ ಇದೆ ಹೇಳ್ರಿ? ಇಲ್ಲವೇ ಇಲ್ಲ. ಬಸ್ತಿಗೆ ಹೋಗೋದು ಅರ್ಥ ಆಗ್ತದೆ ಧರ್ಮಾತ್ಮನ ನಾನು ಧರ್ಮಾತ್ಮ. ಶಾಸ್ತ್ರ ಓದುವ ವೇಳೆದೊಳಗೆ ಯಾವ ಜೀವ ತನ್ನನ್ನು ಹೀನ ತಿಳಿಯೋ ಸಾಧ್ಯ ಇದೆ ಹೇಳ್ರಿ? ಹಾಗೆ ಒಂದು ವೇಳೆ ಅವನು ತಿಳಿತಾನಲ್ಲ, ಆ ತಿಳಿಯುವಿಕೆ ಕೂಡ ಮಿಥ್ಯಾದೃಷ್ಟಿದ್ದನ ಪ್ರಕೃತಿ ಸ್ವಭಾವ ಇದೆ. ಒಂದು ವೇಳೆ ಯಾರ್ದಾದ್ರೂ ನೋಡಿ ಕೇಳಿ ಕಲಿತುಕೊಂಡ ಸಾವಧಾನ ಪೂರ್ವಕ ಮಾಡ್ತಾ ಇದ್ರೂ ಅದು ಪ್ರಕೃತಿ ಸ್ವಭಾವನೆ ಇದೆ. ಇದನ್ನೇ ಕ್ರಮ ನಿಯಮಿತ ಪರ್ಯಾಯ ಅಂತಾರೆ. ಎಲ್ಲವೂ ಕ್ರಮ ನಿಯಮಿತ ಇದೆ ರೀ. ಮಿಥ್ಯಾದೃಷ್ಟಿ ಏನ್ ಮಾಡ್ತಾನೆ? ಸಮ್ಯಕ್ ದೃಷ್ಟಿ ಏನ್ ಮಾಡ್ತಾನೆ? ಏನೂ ಇಲ್ಲ. ಮಿಥ್ಯಾದೃಷ್ಟಿ ವಿಪರೀತ ರೂಪದಿಂದ ತಿಳಿತಾನೆ, ಮನ್ನಿಸ್ತಾನೆ. ಅವನ ಆ ವಿಪರೀತ ತಿಳುವಳಿಕೆ ಮತ್ತು ಮನ್ನನೆಯ ಅನುಭವ ಅವನು ತನ್ನಲ್ಲೇ ತಾನು ಮಾಡ್ತಾನೆ. ಸಮ್ಯಕ್ ದೃಷ್ಟಿ ವಸ್ತುವಿನ ಸ್ವರೂಪ ಹೇಗಿದೆಯೋ ಹಾಗೆ ತಿಳಿತಾನೆ, ಮನ್ನಿಸ್ತಾನೆ. ಆ ತಿಳಿಯುವಿಕೆ ಮತ್ತು ಆ ಮನ್ನನೆಯ ಅನುಭವ ಅವನು ತನ್ನಲ್ಲೇ ತಾನು. ಏನೂ ಇಲ್ಲ. ಹೊರಗಡೆ ಯಾರೂ ಏನೂ ಮಾಡೋ ಸಾಧ್ಯ ಇಲ್ಲ. ಯಾರೂ ಏನೂ ಮಾಡಲಿಕ್ಕೆ ಅವಕಾಶ ಇಲ್ಲವೇ ಇಲ್ಲ, ಇಲ್ಲವೇ ಇಲ್ಲ, ಇಲ್ಲವೇ ಇಲ್ಲ. ಯಾವುವು ಪರಪದಾರ್ಥ
ಅರೇ ಒಂದು ಸೂಕ್ಷ್ಮಾತಿ ಸೂಕ್ಷ್ಮ ಪರಮಾಣು ಕೂಡ ನೀನು ತ್ರಿಲೋಕ ಪೂಜ್ಯ ಆಗಿದ್ರೂ ಕೂಡ ನಿನ್ನಲ್ಲೇ ಇರಪ್ಪ, ನನ್ನೊಳಗೆ ಏನೂ ಮಾಡಲಿಕ್ಕೆ ಬರಬೇಡ. ಸೂಕ್ಷ್ಮ ಪರಮಾಣು ಕೂಡ ತ್ರಿಲೋಕ ಪೂಜ್ಯ ಜೀವನನ್ನ ಪ್ರಭುವನ್ನ ಮನ್ನಿಸುವುದಿಲ್ಲರಿ. ಅವನ ಆಜ್ಞೆಯನ್ನ ಮನ್ನಿಸುವುದಿಲ್ಲ, ಅವನ ಅಧೀನ ಇರುವುದಿಲ್ಲ. ಅದು ಸ್ವತಂತ್ರ ಇದೆ ರೀ. ಅದಕ್ಕೆ ಜಡೇಶ್ವರ ಅಂದ್ರೆ ಆ ಪರಮಾಣುವಿಗೆ ರೀ. ಜಡ ಇದೆ ಆದ್ರೆ ಈಶ್ವರ ಇದೆ ರೀ. ತನ್ನ ಆಗು ಹೋಗುಗಳಿಗೆ ತಾನು ಸ್ವಯಂ ಜವಾಬ್ದಾರಿ ಇದೆ. ತನ್ನ ಆಗು ಹೋಗುಗಳ ರಚನೆಯನ್ನ ತಾನೇ ಮಾಡ್ತಿದೆ. ಆಗುವುದಿಲ್ಲ ವಿಶ್ವಾಸ. ಯಾವ ಜೀವರುಗಳು ಪರ್ಯಾಯ ಮಾತ್ರದಲ್ಲಿ ರತರಾಗುತ್ತಾ ಪ್ರಕಟ ಮಿಥ್ಯಾ ದೃಷ್ಟಿ ಇದ್ದಾರೆ, ಅವರ ಪ್ರಕೃತಿಯ ಸ್ವಭಾವವು ನಾವು ಸಮ್ಯಕ್ ದೃಷ್ಟಿ ಇದ್ದೇವೆ, ನಮಗೆ ಕರ್ಮಗಳ ಬಂಧವಿಲ್ಲವೆಂದು ಮುಖದಿಂದ ಗರ್ಜಿಸುವಂಥದ್ದಿದೆ. ಬಹಳ ಅದ್ಭುತ ಶಬ್ದ. ಈ ಅದ್ಭುತ ಶಬ್ದದೊಳಗ ಪರಮ ಸತ್ಯ ಭಾವ ನಿಹಿತ ಇದೆ. ಮುಖದಿಂದ ಗರ್ಜಿಸುವಂಥದ್ದಿದೆ. ಅರ್ಥಾತ್ ಅಂಥೇಳೇನ ಅವ ಯಾವ ಪಾಪಕ್ಕೂ ಭಯ ಪಡುವುದಿಲ್ಲ. ಯಾವ ಪಾಪ? ಪರದ್ರವ್ಯದೊಳಗೆ ತನ್ನ ಮನ್ನಿಸುವುದಿದೆ. ಮಹಾಪಾಪ ಇದೆಯಲ್ಲ, ಇದುವೇ ಏನಿದೆ? ಹಿಂಸೆ ಇದೆ, ಅಸತ್ಯ ಇದೆ, ಕಳವು ಇದೆ, ಕುಶೀಲ ಇದೆ, ಪರಿಗ್ರಹ ಇದೆ. 5 ಪ್ರಕಾರದ ಪಾಪ ಪರವನ್ನ ಅಥವಾ ಪರ್ಯಾಯವನ್ನ ತಾನು ಅಂಥೇಳಿ ಮನ್ನಿಸುವುದರಲ್ಲೇ ಗರ್ಭಿತ ಇದ್ದಾವೆ 5 ಪ್ರಕಾರದ ಪಾಪ. ಅವು ಉದಾಹರಣೆ ಮಾತ್ರ ಇದ್ದಾವೆ ಅಂಥೇಳಿ ಪುರುಷಾರ್ಥ ಸಿದ್ಧಿಯ ಸಮಯದೊಳಗ ಚರ್ಚೆ ಮಾಡಿದ್ದೇ ಇದೆ ರೀ. ಅಭಕ್ಷನೂ ಅಲ್ಲೇ ಇದೆ, ಅನ್ಯಾಯನೂ ಅಲ್ಲೇ ಇದೆ, ಅನೀತಿನೂ ಅಲ್ಲೇ ಇದೆ, ಪಂಚಪಾಪನೂ ಅಲ್ಲೇ ಅದಾವ, ಸಪ್ತ ವ್ಯಸನನೂ ಅಲ್ಲೇ ಅದಾವ. ಎಲ್ಲ ಅಲ್ಲೇ. ಎಲ್ಲಿ? ಪರವನ್ನ ಅಥವಾ ಸಮಯವರ್ತಿ ಪರ್ಯಾಯವನ್ನ ತಾನು ಅಂಥೇಳಿ ಮನ್ನಿಸೋದು. ಬಹಳ ಅದ್ಭುತ ಮಾತು. ಅದೆಷ್ಟೋ ಮಿಥ್ಯಾ ದೃಷ್ಟಿಗಳು ಪ್ರಕೃತಿಯ ಸ್ವಭಾವದ ಕಾರಣವಾಗಿ ಮೌನವಾಗಿರುತ್ತಾರೆ. ಅಲ್ಲಿ ಭಾಷಾ ವರ್ಗಣದೊಳಗೆ ಆ ಸಮಯದೊಳಗೆ ಶಬ್ದ ರೂಪದಿಂದ ಪರಿಣಮಿಸುವ ಯೋಗ್ಯತೆಯೇ ಇಲ್ಲ. ಇವರು ಮೌನದರ್ರಿ. ಅದೆಷ್ಟೋ ಮಿಥ್ಯಾ ದೃಷ್ಟಿಗಳು ಪ್ರಕೃತಿಯ ಸ್ವಭಾವ. ಅಲ್ಲಿ ಭಾಷಾ ವರ್ಗಣ. ಅರೆ ಸಮಯ ಸಾರದಲ್ಲಿ ಯಾವ ವಿಷಯ ಇಲ್ಲ ಅನ್ನೋದೆಲ್ಲ ನೋಡುವ ದೃಷ್ಟಿ ಬೇಕ್ರಿ. ಒಂದು ವೇಳೆ ಕಾರ್ಮಣ ವರ್ಗಣಗಳಲ್ಲಿ ಕರ್ಮರೂಪ ಆಗುವಂಥ, ಜ್ಞಾನಾವರಣಾದಿ ರೂಪ ಆಗುವಂಥ ಮೋಹನೀಯ, ಅಂತರಾಯ, ಸಾತ, ಅಸಾತ ಮೊದಲಾದ ವೇದನೀಯ, ಹೀಗೆ ಕರ್ಮ ರೂಪದಿಂದ ಪರಿಣಮಿಸುವ ಯೋಗ್ಯತೆ ಕಾರ್ಮಣ ವರ್ಗಣದೊಳಗೆ ಇಲ್ಲದೆ ಹೋಗಿದ್ದರ ಜೀವ ಅವುಗಳನ್ನು ಕರ್ಮರೂಪ ಮಾಡೋ ಸಾಧ್ಯ ಇದೆಯನ? ಈ ಪ್ರಕಾರದ ಪ್ರಶ್ನೆ ಕುಂದದೇವ 2000 ವರ್ಷಗಳ ಪೂರ್ವದೊಳಗ ನಮ್ಮ ಎದುರಿಗೆ ಇಟ್ಟಿದ್ದಾರೆ. ಒಂದು ವೇಳೆ ಅದರಲ್ಲೇ ಯೋಗ್ಯತೆ ಇಲ್ಲದೆ ಹೋದ್ರ ವಿಷಯ ಕೇಳೋದು ಗಮನ ಇಟ್ಟು ಕಾರ್ಮಣ ವರ್ಗಣದಲ್ಲಿ ಜ್ಞಾನಾವರಣ ರೂಪದಿಂದ, ದರ್ಶನಾವರಣ ರೂಪದಿಂದ ಮೋಹನೀಯ, ಅಂತರಾಯ, ವೇದನೀಯ, ಆಯು, ನಾಮಗೋತ್ರ ಈ ಪ್ರಕಾರದ ಕರ್ಮ ರೂಪವಾಗಿ ಪರಿಣಮನ ಮಾಡುವ ಯೋಗ್ಯತೆ ಅದರೊಳಗೆ ಇಲ್ಲದೆ ಹೋಗಿದ್ದರೆ ಜೀವ ಅದನ್ನು ಕರ್ಮರೂಪ ಮಾಡೋದು ಸಾಧ್ಯ ಇತ್ತೇನ? ಹಾಗಾದ್ರೆ ಜೀವ ಮಾಡೋದು ಸಾಧ್ಯ ಇಲ್ಲ ಅಂದಮೇಲೆ ಜೀವ ಕರ್ಮ ಮಾಡಿದ ಅನ್ನುವ ಕಥನ ಸಟೆ, ಅರ್ಥಾತ್ ವಿಪರೀತ ಇದೆ, ಅಸತ್ಯ ಇದೆ. ಇನ್ನು ಇದು ಕರ್ಮದ ಮಾತಾಯ್ತು. ಇನ್ನು ಜೀವ ಸ್ವಯಂ ವಿಕಾರ ಮಾಡುವ ಯೋಗ್ಯತೆ ಅವನ ಪರ್ಯಾಯದೊಳಗಿಲ್ಲದೆ ಹೋಗಿದ್ದರೆ ಕರ್ಮ ಅವನಿಗೆ ವಿಕಾರ ಮಾಡಿಸೋದು ಸಾಧ್ಯತೆನ? ಹಾಗಾದ್ರೆ ಅವನಲ್ಲೇನ ಯೋಗ್ಯತೆ ಇದೆ ಅಂದ ಮೇಲೆ ಕರ್ಮದಿಂದ ವಿಕಾರ ಆಯಿತು ಅನ್ನುವ ನಿನ್ನ ಹೇಳಿಕೆ ಅಸತ್ಯ ಇದೆ. ಕರ್ಮದ ಮಾತಾಯಿತು. ಇನ್ನು ಎದುರಿಗೆ ಯಾವನೋ ಬೈತಾ ಇದ್ದಾನೆ, ಅಪಶಬ್ದಗಳನ್ನ, ಕಠೋರ ಶಬ್ದಗಳನ್ನ ಉಚ್ಚರಿಸ್ತಾ ಇದ್ದಾನೆ ನನ್ನ ಕುರಿತಾಗಿ, ನನಗೆ ಕ್ರೋಧ ಬರ್ತಿದೆ. ಆ ಶಬ್ದದಿಂದ ಬರ್ತಿದೆ ಅಲ್ಲ,
ನಿನ್ನಲ್ಲೇ ಕ್ರೋಧ ರೂಪ ಪರಿಣಮನ ಮಾಡುವ ಯೋಗ್ಯತೆ ಆ ಸಮಯದೊಳಗೆ ನಿನ್ನ ಇಲ್ಲದೆ ಹೋಗಿದ್ರ ಆ ಶಬ್ದ ನಿನ್ನನ್ನು ಕ್ರೋಧ ರೂಪ ಮಾಡೋದು ಸಾಧ್ಯನೇ ಇಲ್ಲ. ಯಾವಾಗ ಒಪ್ಪವ್ರು ನಾವು ಈ ಮಾತು ಕೂಡ ನಮಗೆ ಅಸಮಂಜಸ ಅನ್ನಿಸ್ತವ್ರಿ, ಗೊಂದಲಮಯ ಅನ್ನಿಸ್ತವೆ. ಯಾಕೆ ಅಂತಂದ್ರೆ ನಿರಂತರ ದೃಷ್ಟಿ ನಿಮಿತ್ತದ ಮೇಲೆ, ಸಂಯೋಗದ ಮೇಲೆ ಇದೆ ರೀ. ಆ ವ್ಯಕ್ತಿ ಕೂಗಾಡುವುದರಿಂದ, ನನ್ನ ಮೇಲೆ ದೋಷಾರೋಪಣೆ ಮಾಡುವುದರಿಂದ, ಅಪಶಬ್ದ ಬೈಯುವುದರಿಂದ ನನ್ನಲ್ಲೇ ಕ್ರೋಧ ಆಗುತ್ತಿತ್ತು ಅಂತಂದ್ರ ಅರೆ ಅವ ಯಾರಿಗೆ ಬೈತಾನೋ ಅವರಿಗೆಲ್ಲ ಆಗಬೇಕು. ಆದ್ರೆ ಹಾಗೆ ಆಗುವುದಿಲ್ಲ. ಮಗನಿಗಂತೂ ಸಂತೋಷ ಆಗ್ತಿದೆ ಅವ ಯಾರಿಗೋ ಬೈತಾ ಇರೋ ವೇಳೆದೊಳಗ. ಹಿಂದೊಂದು ದೃಷ್ಟಾಂತ ಹೇಳಿದ್ದೇನಲ್ಲ, ಹಿಂದಿ ಪ್ರಾಂತದೊಳಗೆ ಹೋಗಿರ್ತೇವೆ. ಈಗಂತೂ ಹಿಂದಿ ಭಾಷೆ ಏನು ಕಠಿಣ ಯಾರಿಗೂ ಉಳಿದಿಲ್ಲ, ಅಪರಿಚಿತ ಯಾರಿಗೂ ಉಳಿದಿಲ್ಲ. ಹಿಂದಿ ಪ್ರಾಂತದೊಳಗೆ ಹೋಗಿರುವಂಥ ಓರ್ವ ಸಾಮಾನ್ಯ ಕನ್ನಡಿಗನು, ಬೇರೆ ಯಾವ ಭಾಷೆ ಬರುವುದಿಲ್ಲ, ಯಾರ್ದೋ ಜೊತೆ ಹೋಗಿದ್ದಾನೆ. ಅಲ್ಲಿ ಎಲ್ಲೋ ಯಾವುದೋ ಒಂದು ಕಾರ್ಯದ ಸಲುವಾಗಿ, ಟಿಕೆಟ್ ಸಲುವಾಗಿ ಅನ್ನೋರಿ, ಟ್ರೈನ್ ಟಿಕೆಟ್ ಸಲುವಾಗಿ ಕ್ಯೂ ನಿಂತಿದ್ದಾನೆ. ಆಗ ಆ ಹಿಂದಗಡೆ ಯಾವನೋ ಓರ್ವಂತಾನೆ, ಆ ಟಿಕೆಟ್ ಕೊಡೋವೇನು ಮಲ್ಕೊಂಡಿದ್ದಾನೇನು, ಹೀಗ ಇದೆಯಲ್ಲ ಇದೆಲ್ಲ ಕ್ಯೂ ಎಷ್ಟಿದೆ ಅಷ್ಟೇ ಇದೆ, ಟ್ರೈನ್ ಬರ್ತಿದೆ, ಇನ್ನು ಯಾವಾಗ ಅವ ಟಿಕೆಟ್ ಕೊಡ್ತಾನೆ. ಕನ್ನಡದೊಳಗೆ ಬೈತಾನ್ರಿ. ಮತ್ತೇನ್ರಿ ಅದಕ್ಕೆ ಬೈಗಳನ್ನು ಬೈತಾನು, ಅದನ್ನು ನಾನು ಇಲ್ಲಿ ಉಚ್ಚರಿಸುವುದಿಲ್ಲ. ಅದನ್ನು ಕೇಳಿ ಇವನಿಗೆ ಸಂತೋಷ ಆಗ್ತಿದೆ. ಯಾಕೆ? ನಮ್ಮ ಕನ್ನಡದವ ಇಲ್ಲಿ ಅದನ್ನ ಅಂತೇಳಿ. ಶಬ್ದದೊಳಗೆ ಒಂದು ವೇಳೆ ಕ್ರೋಧವನ್ನು ಉತ್ಪನ್ನ ಮಾಡಿಸುವ ಶಕ್ತಿ ಇರ್ತಿತ್ತು ಅಂತಂದ್ರೆ ಎಲ್ಲರಿಗೂ ಆ ಶಬ್ದವನ್ನು ಕೇಳಿ ಕ್ರೋಧ ಆಗಬೇಕು, ಏಕ ಪ್ರಕಾರದಿಂದ ಆಗಬೇಕು. ಆದ್ರೆ ಆಗುವುದಿಲ್ಲ. ಹಾಗಾದ್ರೆ ಕ್ರೋಧ ರೂಪವಾಗಿ ಪರಿಣಮಿಸುವ ಯೋಗ್ಯತೆ ನಿನ್ನಲ್ಲೇ ಇಲ್ಲದೆ ಹೋದರ ನಿನಗೆ ಯಾರೂ ಅಪಶಬ್ದ ಮಾಡಿ ನಿನ್ನೊಳಗೆ ಕ್ರೋಧ ಉತ್ಪನ್ನ ಮಾಡಿಸೋದು ಸಾಧ್ಯ ಇಲ್ಲ. ಇದು ಯಾವ ಕಾರಣದಿಂದ ಹೇಳಿದರೆ? ಕ್ರೋಧ ರೂಪದಿಂದ, ವಿಕಾರ ರೂಪದಿಂದ ಪರಿಣಮಿಸುವ ಯೋಗ್ಯತೆ ನಿನ್ನಲ್ಲೇನೆ ಇಲ್ಲದೆ ಹೋದರೆ ನಿನ್ನನ್ನು ಕ್ರೋಧ ರೂಪವಾಗಿ ಪರಿಣಮಿಸುವ ಅಥವಾ ನಿನ್ನನ್ನು ವಿಕಾರ ರೂಪವಾಗಿ ಪರಿಣಮಿಸುವ ಸಾಮರ್ಥ್ಯ ಯಾರಲ್ಲೇನೂ ಇಲ್ಲ. ಈ ಮಾತಿನ ತಾತ್ಪರ್ಯ ಏನಿದೆ? ಈ ಮಾತಿನ ತಾತ್ಪರ್ಯ ಏನಿದೆ? ನಿಜವಾಗಿನ ಕ್ರೋಧ ರೂಪ ಆಗೋದ ನಿನ್ನ ತ್ರಿಕಾಲಿ ಸ್ವಭಾವ ಅಲ್ಲ, ನಿಜವಾಗಿನ ವಿಕಾರ ರೂಪ ಆಗೋದ ನಿನ್ನ ತ್ರಿಕಾಲಿ ಸ್ವಭಾವ ಅಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ. ನಿನ್ನ ಸ್ವಭಾವದ ಪರಿಚಯ ಮಾಡಿಕೊಳ್ಳುವುದನ್ನು ನೀನೇ ವ್ಯರ್ಥವಾಗಿ ವಿಭಾವ ರೂಪದಿಂದ ಇದು ನನಗೆ ಹೇಳಿದ್ದಾರೆ, ಇದು ನನಗೆ ಹೇಳಿದುದೆಂದು ಅಜ್ಞಾನಿ ರೋಷ ತೋಷವ ಮಾಡುವನು. ಶಬ್ದದೊಳಗೆ ಏನಿಲ್ರಿ, ಅಂದ ಹೇಳಿದ ಮಾತು ಇಂದ ಅಂಶ ರೂಪದಿಂದ ಸತ್ಯ ಅನ್ನಿಸ್ತಿದೆ. ಶಬ್ದದೊಳಗೆ ಏನಿಲ್ಲ. ಶಬ್ದ ಏನು ಮಾಡ್ತಿದೆ? ಭಾಲೆ ಭರ್ಚಿ ರೂಪದಿಂದ ಬಂದ ನಿನಗೆ ತಾಗತಾ ಇದೆ ಶಬ್ದ ಅಂತ ಕೇಳಿದರೆ ಏನು ಮಾಡ್ತಿದೆ? ಯಾವ ಶಬ್ದ? ಆದ್ರೂ ಇದು ನನಗೆ ಹೇಳಿದುದೆಂದು ಮೂರ್ಖ ಜೀವ ಏನು ಮಾಡ್ತಾನೆ? ರೋಷ ತೋಷವ ಮಾಡುವನು. ಆ ಶಬ್ದ ಅವನಿಗೆ ಒಮ್ಮೆಮ್ಮೆ ಸಂತೋಷವನ್ನು ಉಂಟು ಮಾಡ್ತಿದೆ. ಇಲ್ಲ, ಅಜ್ಞಾನಿ ಒಮ್ಮೆಮ್ಮೆ ಸಂತುಷ್ಟ ಆಗ್ತಾನೆ ಯಾವುದೋ ಒಂದು ಶಬ್ದವನ್ನು ಕೇಳಿ. ಅದು ಭಾಷಾ ವರ್ಗಣದ. ಅರೇ ಆಗಮದೊಳಗೆ ಜೈನಾಚಾರ್ಯರು ಎಲ್ಲಿಯವರೆಗೆ ಹೇಳಿದ್ದಾರೆ ಅಂತಂದ್ರ, ಅವ ತನ್ನ ಪುಣ್ಯವನ್ನು ಖರ್ಚು ಮಾಡಿ ಮೂಲ ಮಾತ್ರೆ ಪುಣ್ಯನ ಮಾತನಾಡುವುದಂಥದ್ದು ಒಂದು ಪುಣ್ಯ ಯೋಗಿತ್ತಲ್ಲ ಅವನಿಗೆ. ಅನಂತ ಕಾಲದೊಳಗೆ ಮಾತೇನ ಸಂಯೋಗನೇ ಇರೋದಿಲ್ಲ ಜೀವಕ್ಕೆ. ಮಾತನಾಡುವಂಥದ್ದು ಒಂದು ಪುಣ್ಯ ಯೋಗಿತ್ತಲ್ಲ, ಆ ಪುಣ್ಯವನ್ನ ಖರ್ಚು ಮಾಡಿದ. ಮಾತನಾಡುವ ಸಲುವಾಗಿ ಯಾವ ಶಕ್ತಿ ಬೇಕೋ ಅದರ ಸಲುವಾಗಿ ಅವನು ತನ್ನ ಆಹಾರದ ಸೇವನೆ ತಾನು ಮಾಡಿದ್ದಾನೆ. ಮತ್ತು ನಿನ್ನ ಕರ್ಮ ನಿರ್ಜರೆ ಆಗುವ ಸಲುವಾಗಿ ಸ್ವಯಂ ಉದ್ಯಮ ಮಾಡ್ತಾ ಇದ್ದಾನೆ. ಹೀಗಿರುವ ವೇಳೆದೊಳಗೆ ನೀನು ಅವನ ಮೇಲೆ ಆಕ್ರೋಶ ಮಾಡ್ತೀಯಪ್ಪ. ನಿನ್ನ ಕರ್ಮ ನಿರ್ಜರಿಗೆ ಸಹಾಯ ಮಾಡ್ತಾ ಇದ್ದಾನೆ, ನಿನ್ನನ್ನು ಬೈತಾ ಇದ್ದಾನಲ್ಲ, ಅರ್ಥಾತ್ ನಿಂದ ಈ ಸಮಯದೊಳಗೆ ಈ ಪ್ರಕಾರದ ಕರ್ಮದ ಉದಯ ಇದೆ. ಅದು ಹೊರಟು ಹೋಗುವ ಸಲುವಾಗಿ ನಿನಗೆ ಅವನು ಸಹಾಯ ಮಾಡ್ತಾ ಇದ್ದಾನೆ, ನೀನು ಉಲ್ಟಾ ಮತ್ತು ಅವನ ಮೇಲೆ ರೋಷ ಮಾಡ್ತೀವಿ.
ಇಷ್ಟೋಪದೇಶದೊಳಗೆ ಬಂತಲ್ಲ, ಅಪರಾಧಿಗಳು ಹಂತಕ ಜನರ ಮೇಲೇಕೆ ಕೋಪ ಮಾಡುವರು, ವಿಪಿನಗೆ ಸಲಿಕೆ ಬೀಳಿಸೆ ಸಲಿಕೆ ದಂಡ ತನ್ನ ಬೀಳಿಸುವುದು. ಎಲ್ಲ ಕನ್ನಡದೊಳಗೆ ಬಂದು, ಹಾಡಿಕೊಳ್ಳುವ ಹಾಗೆ ಬಂದು, ಸುಲಭದಲ್ಲಿ ಅರ್ಥ ಆಗುವ ಹಾಗೆ ಬಂದು, ಅದರ ಅರ್ಥವಿಸಿಕೊಳ್ಳುವ ಪ್ರಯತ್ನವನ್ನೇ ನಾವು ಮಾಡ್ತಾ ಇಲ್ಲ. ಇನ್ನು ಎಲ್ಲಿಯವರೆಗೆ ಪ್ರಯತ್ನ ಮಾಡೋದಿಲ್ಲರಲ್ಲ ಚಂದ್ರಕಾಂತಣ್ಣ, ಅಲ್ಲಿಯವರೆಗೆ ನಮಗ ಪ್ರಕೃತಿಯ ಸ್ವಭಾವದನ ಬಲ ಇದೆ. ಈಗ ವಸ್ತುಸ್ಥಿತಿ ಏನೈತಿ, ಸ್ವಯಮೇವ ಇಸ್ ಜಗತ್ ಕಾ ಸಬ್ ಕಾರ್ಯ ಬೋಲ್ ರहा है, ಸ್ವಯಮೇವ ಇಸ್ ಜಗತ್ ಕಾ ಸಬ್ ಕಾರ್ಯ ಬೋಲ್ रहा है. ಮತ್ತೆ ಎಲ್ಲ ಕ್ರಮಗಳಿದ್ದಾಗ ನಾವೇನ್ ಮಾಡೋದು, ಏನು ಮಾಡೋದು ಸಾಧ್ಯ ಇಲ್ಲ ಅಂಥೇಳಿ ತಿಳ್ಕೊಳ್ಳೋದ, ಸ್ವೀಕಾರ ಮಾಡೋದ, ಇದು ಅಸಾಧ್ಯ ಆಗಿದೇರ್ಲಿ ಅಣ್ಣ, ಇದು ಅಸಾಧ್ಯ ಆಗಿದೇರಿ ಅಂದ್ರನ ಪುರುಷಾರ್ಥ ಹೀನಾಗಿದೆವು, ಹೇಡಾಗಿದೆವು, ನಪುಂಸಕ ಆಗಿದೇವ್ರಿ. ಏನೂ ಮಾಡೋದು ಸಾಧ್ಯ ಇಲ್ಲ. ಇದರದ ಜ್ಞಾನ ಮಾಡಿಕೊಳ್ಳೋದು, ಈ ಪ್ರಕಾರದ ಶ್ರದ್ಧೆ ಮಾಡೋದು, ಆ ಪ್ರಕಾರದಿಂದ ಆ ವಸ್ತುವಿನ ಜೊತೆಗೆ ಇರೋದು, ಇದು ಮಹಾನ್ ಉತ್ತರೋತ್ತರ ಮಹಾನ್ ಪುರುಷಾರ್ಥ ಇದೆ. ಇದು ಇಂದಿನವರೆಗೆ ನಮಗೆ ಅಸಾಧ್ಯ ಕಾರ್ಯ ಆಗಿದೆ. ನಿಜವಾಗಿ ಒಂದಿಷ್ಟ ಸೂಕ್ಷ್ಮ ಅಲ್ಲ, ಪ್ರಾಮಾಣಿಕ ದೃಷ್ಟಿಯಿಂದ ಅವಲೋಕನೆ ಮಾಡಿದ್ರೆ ನಾನು ಏನು ಮಾಡ್ತಾ ಇದ್ದೇನೆ, ಪ್ರತಿಯೊಬ್ಬರು ತಮ್ಮಲ್ಲೇ ತಾವು ಪ್ರಾಮಾಣಿಕ ರೂಪದಿಂದ ಅವಲೋಕನೆ ಮಾಡೋದು, ವಿಚಾರ ಮಾಡೋದು. ನಾನೇನು ಮಾಡ್ತಾ ಇದ್ದೇನೆ, ಏನು ಮಾಡ್ತಾ ಇದ್ದೇನೆ? ಜಲ ತನ್ನ ಶೀತಲ ಸ್ವಭಾವವನ್ನು ಬಿಟ್ಟು ಕೊಡದೆ ಪರ್ಯಾಯದೊಳಗ ಉಷ್ಣ ರೂಪದ ಅವಸ್ಥೆಯಿಂದ ಪರಿಣಮನ ಮಾಡ್ತಾ ಇದೆ. ಅದಕ್ಕೆ ನಾನು ಏನು ಮಾಡ್ತಾ ಇಲ್ಲ, ನಾನು ನೀರು ಕಾಯಿಸ್ಬೇಕು. ಅಗ್ನಿನೂ ಏನು ಮಾಡ್ತಾ ಇಲ್ಲ, ಅಗ್ನಿ ತನ್ನಲ್ಲೇ ತಾನು ಉರಿತಾ ಇದೆ. ನನ್ನಲ್ಲೇ ನಾನು ಭಾವ ಮಾಡ್ತಾ ಇದ್ದೇನೆ. ಭಾವ ಹೋಗಿ ನೀರನ್ನು ಬಿಸಿ ಮಾಡಿತು, ಅಗ್ನಿ ಬಂದು ನೀರನ್ನು ಬಿಸಿ ಮಾಡಿತು. ತಮ್ಮಲ್ಲೇ ತಾವಿದ್ದುಕೊಂಡು ನಾನು ವಿಕಾರಿ ಭಾವ ಮಾಡ್ತೇನೆ. ಆ ಅಗ್ನಿ ತನ್ನಲ್ಲೇ ತಾನು ಉಷ್ಣ ರೂಪದಿಂದ ಉರಿತಾ ಇದೆ, ಪರಿಣಮನ ಮಾಡ್ತಾ ಇದೆ. ನೀರು ಸ್ವಯಂ ತನ್ನ ತ್ರಿಕಾಲಿ ಶೀತಲ ಸ್ವಭಾವದ ತ್ಯಾಗ ಮಾಡದೆ ಪರ್ಯಾಯದೊಳಗೆ ಉಷ್ಣ ರೂಪದಿಂದ ಪರಿಣಮಿಸ್ತಾ ಇದೆ. ಮಣ್ಣು ಹೇಳಿದ ಸಣ್ಣ ಅಭಿಮಾನ ಮಾಡಿ ತನ್ನ ಜ್ಞಾನ ದರ್ಶನಕ್ಕೆ ಕ್ಷತಿ ಮಾಡ್ತಾರೆ. ಜ್ಞಾನ ದರ್ಶನಕ್ಕೆ ಪೂರ ಕ್ಷತಿ ಅಂತಂದ್ರೆ ಏನ, ಅದು ಯಾವುದಕ್ಕೂ ಬರಬಾರ್ದ ಹಾಗೆ. ಎಷ್ಟು ಸಣ್ಣ ಮಾತ ಅಂತಂದ್ರೆ ಯಾವ ಪ್ರಕಾರದಿಂದ ನನಗೆ ಸಂಬಂಧಿಸಿದ್ದವೇ ಅಲ್ಲ. ದೇಹದೊಳಗೆ ಆದ್ರೂ ಅದು ನನಗೆ ಸಂಬಂಧಿಸಿದ್ದ ಅಲ್ಲ. ನನ್ನ ಪರ್ಯಾಯದೊಳಗರಾಗ ಆದ್ರೂ ಕೂಡ ಅದು ನನ್ನ ಜ್ಞಾನವನ್ನು ಸ್ಪರ್ಶ ಮಾಡೋದಿಲ್ಲ. ಆದರೆ ನನ್ನ ಜ್ಞಾನ ತಾನಾಗೇನ ಆ ರಾಗದ ಜೊತೆಗೆ ಏಕತ್ವ ಮಾಡ್ತಿದೆ, ತನ್ನತನವನ್ನು ತಾನೇ ಸಾಯಿಸ್ತಿದೆ. ಮರು ಸಮಯದೊಳಗೆ ರಾಗ ಸ್ವಯಂ ಸತ್ತು ಹೋಗ್ತಿದೆ. ಅವಾಗ ಅದರದ್ದು ಉಳಿತೇನ್ರಿ? ಜ್ಞಾನದ್ದು ಉಳಿತೇನು ಹೇಳ್ರಿ? ಏನು ಉಳಿಲಿಲ್ಲ. ಯಾವುದನ್ನು ಹಿಡ್ಕೊಂಡಿತ್ತೋ ಅದು ಮರು ಸಮಯದೊಳಗೆ ನಷ್ಟ ಆಯ್ತು. ಅದನ್ನು ಹಿಡ್ಕೊಳ್ಳೋ ಸಲುವಾಗಿ ತನ್ನತನವನ್ನು ತಾನೇ ಸಾಯಿಸುತ್ತಾರೆ. ಇದುವೇ ಭಾವಮರಣ ಇದೆ, ಇದುವೇ ಅಜ್ಞಾನ ಇದೆ, ಇದುವೇ ಘೋರ ಅಪರಾಧ ಇದೆ, ಇದುವೇ ಸಂಸಾರದ ಮೂಲ ಇದೆ, ಇದುವೇ ಅನಂತ ಜ್ಞಾನಿಗಳ ನಿಂದಿಸುವಂಥ ಕಾರ್ಯ ಇದೆ. ನಮ್ಮ ಪ್ರಗಟ ಜ್ಞಾನ ರಾಗ ಏನೂ ಮಾಡಿಲ್ಲ, ಅಥವಾ ದೇಹ ಅನ್ನೋನೋರೇ ರಾಗ ಒಂದಿಷ್ಟು ಸೂಕ್ಷ್ಮ ಆಗ್ತಿದೆ. ದೇಹ ಏನೂ ಮಾಡಿಲ್ಲ ನಮ್ಮ ಜ್ಞಾನಕ್ಕೆ. ನೀ ನನ್ನ ಕಡೆ ನೋಡಪ್ಪ, ನೀ ನನ್ನನ್ನು ನಾನು ಅಂಥೇಳಿ ತಿಳಿ ಅಂಥೇಳಿ ಏನು ಅದು ಯಾವ ಪ್ರಕಾರದ ಇವನಿಗೆ ಪ್ರಚೋದನೆಯನ್ನು ನೀಡಿಲ್ಲ. ಯಾವುದೇ ಪ್ರಕಾರದಿಂದ ಹೀಗೆ ಕತ್ತು ಹಿಡಿದ ನೀನು ನನ್ನ ಕಡೆ ನೋಡು ಅಂಥೇಳಿ ಬಾಗಿಸಿಲ್ಲ. ಈ ಜ್ಞಾನ ತಾನಾಗೇನ ಅದು ಪರವಸ್ತು, ಇದು ದೇಹ, ಇದು ಪುದ್ಗಲದ ರಚನೆ, ಇದು ಸಂಯೋಗಿ ವಸ್ತು, ಇದು ಕರ್ಮದ ಕಾರಣದಿಂದ ನನ್ನ ಎದುರಿಗೆ ನಿಂತುಕೊಂಡಿರುವಂಥ ಪುದ್ಗಲದ ಅವಸ್ಥೆ ಇದೆ.
ಅದನ್ನು ತಿಳಿಯುವಂಥ ಸಾಮರ್ಥ್ಯವನ್ನು ಸಾಯಿಸಿ ತಾನೇ ಅದರ ಜೊತೆಗೆ ಒಂದಾಗ್ತಿದೆ, ದೇಹದ ಜೊತೆಗೆ. ಅದನ್ನು ಸರಿ ಮಾಡುವ, ಅದನ್ನು ಸುಂದರ ಮಾಡುವ, ಅದನ್ನು ಓರಣವಾಗಿಡುವ ಏನೇನೋ 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 ಏನೇನೋ. ಅದು ಒಂದು ದಿವಸ ಏನಾಗ್ತಿದೆ ರೀ, ಒಂದು ದಿವಸ ಏನಾಗ್ತಿದೆ, ಶವ ಆಗ್ತಿದೆ. ಅರ್ಥಾತ್ ಅದು ಶವವೇ ಇದೆ ರೀ. ಹಿಂದೆ ಹೇಳಿದ್ದಿತ್ತು, ಇಂದೂ ಹೇಳೋದು, ನಿಯಮಸಾರದೊಳಗೆ ದೇವವಾಸಿ, ನರಕವಾಸಿ, ತಿರ್ಯಗ್ವಾಸಿ ಅಂದರು. ಆದ್ರೆ ಮನುಷ್ಯವಾಸಿ ಅನ್ಲಿಲ್ಲ, ಶವವಾಸಿ ಅಂತಾರೆ. ಪ್ರೇತವಾಸಿ, ಶವವಾಸಿ. ಪ್ರೇತದೊಳಗೆ, ಶವದೊಳಗಿರುವಂಥವ್ರು. ತಿರಿಯಂಚಕ್ಕೆ ಯಾಕೆ ತಿರ್ಯಗ್ವಾಸಿ ಅಂದರು? ವಿಪರೀತ ಮನ್ನಿಸುವಂಥದ್ದು. ದೇವ ಮತ್ತು ನರಕಕ್ಕೆ ಯಾಕ ಆ ಶವವಾಸಿ, ಪ್ರೇತವಾಸಿ ಅನ್ಲಿಲ್ಲ? ಅವು ವೈಕ್ರಿಕ ದೇಹದೊಳಗದವ್ರೆ ಜೀವಗಳ. ವೈಕ್ರಿಕ ದೇಹ ಏನಾಗ್ತಿದೆ, ಜೀವ ಹೊರಟು ಹೋದ ಹಾಗೆ ಆಗ ವಿಲೆಯಾಗಿ ಹೋಗ್ತಿದೆ ರೀ. ಈ ದೇಹಕ್ಕೆ ಏನು ಮಾಡಬೇಕಾಗ್ತಿದೆ, ಅಗ್ನಿ ಸಂಸ್ಕಾರ ಮಾಡಬೇಕಾಗ್ತಿದೆ, ಮತ್ತೊಂದು ಎಷ್ಟೋ ದುಡ್ಡು ಇದಕ್ಕೆ ಖರ್ಚು ಮಾಡಬೇಕಾಗ್ತಿದೆ. ಮತ್ತು ಅದು ತಿರಿಯಂಚಕ್ಕೆ ತಿರಿಯಗ್ವಾಸಿ ಯಾಕಂದ್ರು, ಅದು ಸರಳ ಇಲ್ಲ, ವಕ್ರನ ಇದೆ ಅದರ ಪರಿಣಾಮ ಅಂಥೇಳಿ ತಿರಿಯಗ್ವಾಸಿ. ಹೀಗೆ ಪ್ರತಿಯೊಂದಕ್ಕೂ ಅದರದೇ ಆದಂಥ ವಿಶಿಷ್ಟ ಪ್ರಯೋಜನಭೂತ ಅರ್ಥ ಇದೆ. ಪ್ರಕೃತಿಯ ಸ್ವಭಾವ ಏನು? ಮಿಥ್ಯಾದೃಷ್ಟಿಯ ಸಹಜ ಸ್ವಭಾವನ ಅಂಥದ್ದಿದೆ. ಅದೆಷ್ಟೋ ಮಿಥ್ಯಾದೃಷ್ಟಿಗಳು ಪ್ರಕೃತಿಯ ಸ್ವಭಾವದ ಕಾರಣವಾಗಿ ಮೌನವಾಗಿರುತ್ತಾರೆ ಮತ್ತು ಕೆಲವರು ಅಲ್ಪ ಮಾತನಾಡುತ್ತಾರೆ. ಪ್ರಕೃತಿ ಸ್ವಭಾವ ಇದೆ, ಅದ ಪ್ರಕೃತಿ ಸ್ವಭಾವ. ನೀನು ಮಾತನಾಡೋದು ಸಾಧ್ಯ ಇಲ್ಲ, ನೀನು ಮೌನ ಇರೋದು ಸಾಧ್ಯ ಇಲ್ಲ. ನೀನು ಕಮ್ಮಿ ಮಾತನಾಡೋದು ಇಲ್ಲ, ನೀನು ಅಧಿಕ ಮಾತನಾಡೋದು ಇಲ್ಲ. ಮಾತನಾಡುವ ವಸ್ತು ಬೇರೆ ಇದೆ. ಮಾತನಾಡುವ, ಕಮ್ಮಿ ಮಾತನಾಡುವ, ಮೌನವಾಗಿರುವ, ಅಧಿಕ ಮಾತನಾಡುವ ಭಾವನಿಂದ ಇದೆ. ಆ ಭಾವ ವಚನವನ್ನು ಸ್ಪರ್ಶ ಮಾಡುವುದಿಲ್ಲ. ನಿನ್ನ ಭಾವ, ನೀನು ಯಾವ ವಚನ ಆಡ್ತಾ ಇದ್ದೇನೆ ಅಥವಾ ಮೌನ ಇದ್ದೇನಂತಿಲ್ಲ, ಅದರ ಸ್ಪರ್ಶ ಅದು ಮಾಡುವುದೇ. ಅವಾಗ ಮಾತನಾಡುವಂತ ಯೋಗ್ಯತಾನೇ ಇರಲಿಲ್ಲ. ಅಲ್ಲಿ ಭಾಷಾವರ್ಗಣ ಏನದವು, ಅಲ್ಲಿ ಶಬ್ದ ರೂಪದಿಂದ ಪರಿಣಮಿಸುವಂಥದ್ದು ಯೋಗ್ಯತೆ, ತತ್ಸಮಯದ ಯೋಗ್ಯತೆ ಇಲ್ಲ. ಒಂದು ಮಾತ್ರ. ಎರಡನೇದ, ನಾನು ಮೌನ ಇದ್ದೇನೆ ಅನ್ನುವ ವಿಪರೀತ ಮನ್ನನೆಯ ರೂಪದಿಂದ ಇವು ಪರಿಣಮಿಸ್ತಾನೆ ವಿನಃ ಮೌನ ಇರೋದು ಇವು ಸಾಧ್ಯ. ವಿಪರೀತ ಮನ್ನನೆಯ ರೂಪದಿಂದ, ಅಭಿಪ್ರಾಯ ರೂಪದಿಂದ. ಯಾಕೆ ಅವನು ಪ್ರಕೃತಿ ಸ್ವಭಾವನ ವಿಪರೀತ ಮನ್ನನೆ ಇದೆ ರೀ. ವಿಪರೀತ ಮನ್ನನೆಯ ರೂಪದಿಂದ ಪರಿಣಮನ ಮಾಡ್ತಾನೆ. ಅರೆ ಶಬ್ದದ ಆ ಸಮಯದೊಳಗ ಆ ಶಬ್ದ ವರ್ಗಣಾದ ಏನಿದೆ ಅದು ಆ ಸಮಯದೊಳಗೆ ಆ ರೂಪದಿಂದ ಪರಿಣಮಿಸುವ ತತ್ಸಮಯದ ಯೋಗ್ಯತೆ ಇಲ್ಲ. ಇದು ಒಂದಾಯ್ತು. ಎರಡನೇದ, ಇವು ಮಾತನಾಡೋದಾಗಲಿ ಬಿಡೋದಾಗಲಿ ವಾಸ್ತವದಲ್ಲಿ ಸಾಧ್ಯ ಇಲ್ಲ. ಆದರೆ ನಾನು ಮಾತನಾಡ್ತೇನೆ ಅನ್ನುವ ಭಾವರೂಪದಿಂದ, ವಿಪರೀತ ಮನ್ನನೆಯ ರೂಪದಿಂದ ಪರಿಣಮಿಸ್ತಾನೆ. ನಾನು ಮೌನಿದ್ದೇನೆ ಅನ್ನುವ ವಿಪರೀತ ಮನ್ನನೆಯ ಭಾವದಿಂದ ಪರಿಣಮಿಸ್ತಾನೆ. ಇಷ್ಟೇ ಇದೆ. ಮಾತಂತೂ ಜ್ಞಾನಿನೂ ಆಡುವುದಿಲ್ಲ, ಅಜ್ಞಾನಿನೂ ಆಡುವುದಿಲ್ಲ. ಮಿಥ್ಯಾದೃಷ್ಟಿನೂ ಆಡುವುದಿಲ್ಲ, ಸಮ್ಯಕ್ ದೃಷ್ಟಿನೂ ಆಡುವುದಿಲ್ಲ. ನೀವು ದಶಲಕ್ಷದಾಗ ಅದು 10 ದಿವಸ ಮೌನ ತಗೊಂಡಿರ್ತಲ್ಲ, ಅದು ಮತ್ತೇನು ಇದಕ್ಕೆ ನಾ ಮಾತಾಡುವುದಿಲ್ಲ ಅನ್ನುವ ಮಿಥ್ಯಾಮನ್ನನೆಯ ರೂಪದಿಂದ ನಾನು ಪರಿಣಮಿಸ್ತೇನೆ. ಮಾತಾಡೋದಂತೂ ಜೀವ ಇಲ್ಲವೇ ಇಲ್ಲ. ಆದರೆ ನಾನು ಮಾತಾಡ್ತೇನೆ ಅನ್ನುವ ವಿಪರೀತ ಮನ್ನನೆ ಇತ್ತಲ್ಲ, ಅದಕ್ಕೆ ವಿರುದ್ಧವಾದಂಥ ವಿಪರೀತ ಮನ್ನನೆ ನಾನು ಮಾತಾಡುವುದಿಲ್ಲ. ಮತ್ತು ಅದರಿಂದ ಲಾಭ ಐತಲ್ಲ, ಅದರ ವಿಕಲ್ಪ ನೋಡಪ್ಪ, ಮಾತನಾಡದೇ ಇರುವುದರಿಂದ ಲಾಭ ಯಾರಿಗಿದೆ? ಮಿಥ್ಯಾದೃಷ್ಟಿಗೋ ಅಥವಾ ಸಮ್ಯಕ್ ದೃಷ್ಟಿಗೋ? ನೋಡ್ರಿ, ಪರಕ್ಕೆ ಸಂಬಂಧಿಸಿದ ಹಾಗೆ ಮಾತಿನ ಸ್ವರೂಪನೇ ಏನಿದೆ, ಪರದ್ರವ್ಯಕ್ಕೆ ಸಂಬಂಧಿಸಿದ ಹಾಗೆಯೇ ತನ್ನ ವಿಚಾರ ಅಥವಾ ಅಭಿಪ್ರಾಯವನ್ನು ವ್ಯಕ್ತ ಮಾಡುವ ಒಂದು ಮಾಧ್ಯಮ ಇದೆ ಮಾತಂದ್ರೆ. ಹೌದರೆ? ಇದ ವ್ಯವಹಾರದ ಕಥನ. ಇನ್ನು ಪರದ್ರವ್ಯಕ್ಕೆ ಸಂಬಂಧಿಸಿದ ಹಾಗೆ ಯಾವ ಅಭಿಪ್ರಾಯನೇ ಇಲ್ಲಲ್ಲ ಸಮ್ಯಕ್ ದೃಷ್ಟಿಯಿಂದ.
ಇನ್ನು ಮಿಥ್ಯಾದೃಷ್ಟಿಯಿಂದ ಪರದ್ರವ್ಯಕ್ಕೆ ಸಂಬಂಧಿಸಿದ ಹಾಗೆ ಯಾವ ಅಭಿಪ್ರಾಯ ಇದೆ ಅದುವೇ ವಿಪರೀತ ಮನ್ನಣೆ, ಅದುವೇ ಮಿಥ್ಯಾತ್ವ ಇದೆ. ಇನ್ನು ಮಾತನಾಡದೇ ಇರೋದ ಅದು ಭಿನ್ನ ದ್ರವ್ಯದ ಕಾರ್ಯ. ಏನೂ ಆಗೋದಿಲ್ಲ ಭವಿತ, ಯಾವುದೂ ಆಗೋದಿಲ್ಲ, ಎಲ್ಲ ಅಂಕಿ ಇಲ್ಲದ ಸೊನ್ನೆ. ದಶಲಕ್ಷಣದೊಳಗೆ ಮೌನ ಇರೋದ, ದಶಲಕ್ಷಣದೊಳಗೆ ಏಕಾಸನ ಮಾಡೋದ, ದಶಲಕ್ಷಣದೊಳಗೆ ಹರಿತದ ತ್ಯಾಗ ಮಾಡೋದ, ಏನೇನು ಇದೆ ಗಮನಾಗಮನದ ತ್ಯಾಗ ಮಾಡೋದ. ಅರೆ ದ್ರವ್ಯ ಹಿಂಸೆ ಒಂದಿಷ್ಟು ನಿನ್ನ ನಿಮಿತ್ತದಿಂದ ಆಗದಿದ್ರನು ಅದರಿಂದ ಏನು ನಿನಗೆ ಮಹಾಫಲದ ಪ್ರಾಪ್ತಿ ಆಗುವುದಿಲ್ಲ. ನಿನಗೇನು ಸಮ್ಯಕ್ ದರ್ಶನ ಅಥವಾ ಸುಖದ ಮಾರ್ಗ ಅಥವಾ ಮೋಕ್ಷ ಮಾರ್ಗ ಸಮೀಪ ಆಗುವುದಿಲ್ಲ ಅಂಥೇಳಿ ಬಿಡುವ ಮಾತಿದೇನಿಲ್ಲ. ಬಿಡುವ ಮಾತಿದೇನ್ರಿ? ಅರೆ ಬಿಡುವ ಹಿಡಿಯುವ ಮಾತನೇ ಇಲ್ಲ. ಆ ಸಮಯದ ಜೀವದ ಅದೇ ಪ್ರಕಾರದ ಪರ್ಯಾಯ ಯೋಗ್ಯತೆ ಇದೆ, ತತ್ಸಮಯದ ಯೋಗ್ಯತೆ ಇದೆ. ಅದಕ್ಕೆ ಚರ್ಚೆ ಮಾಡಲಿಕ್ಕೆ ಹೋದ್ರೆ ಒಂದಕ್ಕೆ ಒಂದು ವಿರೋಧವಾಗಿ ಕಾಣಿಸ್ತಿದೆ, ಒಂದು ವಾಕ್ಯಕ್ಕೆ ಇನ್ನೊಂದು ವಾಕ್ಯ ಮಾರಕವಾಗಿ ಕಾಣಿಸ್ತಿದೆ. ಆದರೆ ಇದರ ಚರ್ಚೆನ ಮಾಡೋದಿಲ್ಲ, ಇದನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋದು. ಸಮ್ಯಕ್ ದೃಷ್ಟಿ ಜೀವ ಯಾಕೆ ಮಾತನಾಡುವುದಿಲ್ಲ ಅಥವಾ ಮಹಾಮುನಿಗಳ ಮೌನ ಯಾಕೆ ಇರ್ತಾರೆ? ಅಷ್ಟಪಾಹುಡದಲ್ಲಿ ಹೇಳಿದರ್ರಿ, ಯಾವುದು ಕಾಣಿಸ್ತಿದೆಯೋ ಅದು ಏನನ್ನೂ ತಿಳಿಯುವುದಿಲ್ಲ, ಯಾವುದು ತಿಳಿಯುವಂಥ ಚೈತನ್ಯಮಯ ವಸ್ತು ಇದೆಯೋ ಅದು ನನಗೆ ಕಾಣಿಸೋದನ್ನೇ ಇಲ್ಲ. ಹಾಗಾದ್ರೆ ನಾನು ಯಾರ ಜೊತೆ ಮಾತಾಡಲಿ? ಇದು ವ್ಯವಹಾರದ ಕಥನರಿ. ಮಾತನಾಡೋದು ಆತ್ಮನ ಸ್ವಭಾವನೇ ಇಲ್ಲ. ಮಾತನಾಡೋದರ್ಥಾತ್ ಶಬ್ದ ರೂಪದಿಂದ ಸ್ವಯಂ ಆತ್ಮ ಪರಿಣಮಿಸೋದಿಲ್ಲ, ಒಂದು ಮಾತು. ಆದರೆ ಮಾತನಾಡುವ ಭಾವ ಕೂಡ ಆತ್ಮನ ಮೂಲ ಸ್ವಭಾವದೊಳಗೆ ಇಲ್ಲ. ಅದಕ್ಕೆ ಇಂಥ ಮಾತುಗಳ ಪರಮ ನಿವೃತ್ತಿ ಪೂರ್ವಕ ನಿಶ್ಚಿಂತವಾಗಿ ಕುಳಿತು ಆಲಿಸಿ ಅಳೆದು ಚಿಂತನ ಮಂಥನ ಮಾಡಿ ತೂಗಿ ನೋಡಿ ಗ್ರಹಣ ಮಾಡುವಂಥವು. ಇದಕ್ಕೊಂದು ಗಡಿಯಾರ ಇಟ್ಟುಕೊಂಡು ನಾವು ಕೂತೇವು ಅಂತಂದ್ರೆ ಏನು ತಿಳಿದು ನಮ್ಮ ಜೀವನೆಲ್ಲ ಕೃತ್ರಿಮ ಪರವಶ ಆಗಿಬಿಟ್ಟಿದ್ದೀರಿ. ಸ್ವವಶ ಎಲ್ಲಿದೆ ಇಲ್ಲಿ? ಅಪ್ಪಾಜಿ ಒಂದು ಮಾತು ಹೇಳಿದ್ರು, ನನಗೆ ಈಗ ಹೇಳೋದು ಅವಶ್ಯಕ ಅನ್ನಿಸ್ತಿದೆ. ಕುಂದಾದ್ರಿ ಬೆಟ್ಟಕ್ಕೆ ಹೋಗೋದು, ಅಲ್ಲಿ ವಾಪಸಿ ಟಿಕೆಟ್ ತಗೊಳ್ಳೋದು, ಯಾವಾಗ ಹೋಗೋದಾ ತಿರುಗಿ ಯಾವಾಗ ಮನೆಗೆ ಬರೋದಾ ಅನ್ನೋದರ ನಿರ್ಣಯ ಇಲ್ಲದ ಹೋಗೋದು. ಇನ್ನು ಯಾರಿಗೆ ಮನೆ ಕಡೆ ವಿಕಲ್ಪ ಬರ್ತಿದೆಯಲ್ಲ ಅವ್ರಿಗೆ ಇನ್ನೊಬ್ಬರಿಗೆ ಹೇಳಲ್ದ ಹೋಗೋದು. ಹೀಗೆ ಎಲ್ಲರೂ ಹೋದ ಮೇಲೆ ನಾನು ಒಬ್ಬ ಉಳಿದ್ನು ಅಂತಂದ್ರೆ ನಾನು ಯಾರಿಗೆ ಹೇಳಲಿ? ನನ್ನೊಳಗೆ ನಾನು ಹೋಗ್ತೇನೆ ಅಂಥೇಳಿ. ಮತ್ತು ಅದನ್ನ ಅಲ್ಲಿ ಬರ್ದಾರಲ್ಲ ಅವ್ರ, ಎಲ್ಲಿ ಅಕ್ಷಯ ಚಕ್ಷುವಿನೊಳಗೆ ಏನು ಬರೆದರು? ಆಚಾರ್ಯ ಭಗವಂತರ ತಮ್ಮ ಸ್ವಭಾವದೊಳಗೆ ತಾವಿದ್ದಾರೆ. ಆ ಶ್ರೀ ಹೆಗ್ಗಡೆ ತಮ್ಮ ಸ್ವಭಾವದೊಳಗೆ ತಾವು. ಈ ವೃಕ್ಷ ಬಳ್ಳಿ ಸಂಪೂರ್ಣ ನಿಸರ್ಗದ ಕಣ ತನ್ನಲ್ಲೇ ತಾನಿದೆ. ನನ್ನ ಸಲುವಾಗಿ ಏನೂ ಮಾಡ್ತಾ ಇಲ್ಲ, ನನ್ನ ಕಡೆ ನೋಡ್ತಾನೆ ಇಲ್ಲ. ಅರೆ ಭಗವಂತರ ಹತ್ರ ಹೋದ ನಂತರ ಇದು ನಮಗೆ ಬೋಧ ಆಗೋದಿಲ್ಲ. ಇನ್ನು ಗಿಡ ಬಳ್ಳಿ ಇವತ್ತನ್ನು ನೋಡಿ ನಮಗೆ ಎಲ್ಲೆದು ಬೋಧ ಆಗೋದ್ರಿ? ಭಗವಂತರ ಹತ್ರ ನಮಗೆ ಬೋಧ ಆಗೋದಿಲ್ಲ. ಅರೆ ನಾನು ಎಷ್ಟೇ ಕೂಗಾಡಿದ್ರೂ ಕೂಡ, ಗಂಟೆ ಬಾರಿಸಿದ್ರೂ ಕೂಡ, ಜೈ ಜೈಕಾರ ಹಾಕಿದ್ರೂ, ಆಕಾಶವೇ ಬೆರೆದು ಹೋಗುವಂಥ ಜೈ ಜೈಕಾರ ಹಾಕಿದ್ರೂ ಅವರು ನನ್ನ ಕಡೆ ನೋಡುವುದೇ ಇಲ್ಲ. ಏನಿದೆ ರೀ ಅದು ನಮಗೆ ತಿಳಿದು ಬರುವುದಿಲ್ಲ. ನಮ್ಮದೇನು ಹೇಳೋದಿದೆ, ಒದರೋದಿದೆ, ಅದನ್ನು ಒದರಿ ಬಿಟ್ಟು ಬಂದು ಬಿಡ್ತೇವ್ರಿ ನಾವು. ಹೌದು ಅಥವಾ ಇಲ್ಲ? ಅವ್ನು ಭಯ ಪಡ್ತಾನೆ. ಯಾರೂ ಇಲ್ಲಿ ನನ್ನ ಕಡೆ ನೋಡ್ತಾ ಇಲ್ಲ. ಅರೇ ನಾನು ಒಬ್ಬನೇ ಹೊರಗಿದ್ದೇನೆ, ನಾನು ಒಬ್ಬನೇ. ಮಾತು ಬಹಳ ಅದ್ಭುತ ಇದೆ. ಅದನ್ನೇ ಪ್ರಾಕ್ಟಿಕಲ್ ರೂಪದಿಂದ ಹೇಳಿದರೆ, ಕುಂದಾದ್ರಿಗೆ ಹೋಗೋದರ ಹೇಗೆ ಹೋಗೋದು, ಯಾರಿಗೆ ಮನೆ ನೆನಪಾಗ್ತಿದೆ, ಯಾರಿಗೆ ಕರ್ತವ್ಯದ ಪ್ರಜ್ಞೆ ಮೂಡಿ ಬರ್ತಿದೆ, ಅವರು ಇನ್ನೊಬ್ಬರಿಗೆ ಹೇಳಿದ್ದನ್ನು ಹೋಗೋದು. ಹೀಗೆ ಒಬ್ಬೊಬ್ಬರೇ ಹೋಗ್ತಾ ಹೋಗ್ತಾ ಕರೆಗೆ ಹೋದ ನಂತರ ಯಾರೂ ಇಲ್ಲ, ಕಣ್ಣು ಬಿಟ್ಟ ನಂತರ ನಾನೊಬ್ಬನೇ ಅಂಥೇಳಿ ಹೇಳಿದರೆ ಆ ಭಾವದ ಆಳ ಎಂಥದ್ದ ಅಂಥೇಳಿ ನಾವು ತಿಳ್ಕೊಳ್ಳಿಕ್ಕೆ ಇಂದು ಕೂಡ ಅಸಮರ್ಥತೆ.
ಬೇಳೆ ಭಾಳ ಕಲಶ ಬರೀ ಅನ್ನೋನವ್ರೆ ಅಂದಿದ್ರು ಮುಂದೆ